75,000ಕ್ಕೆ AC ಗಾಡಿ, ಸೆಕೆಂಡ್ ಓನರ್ ಗಾಡಿ ನಿಮ್ಗೆ ಗಾಡಿ ಸರ್. ಇದು ಬಂದು ಯಾಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ನಿಮ್ಗೆ 80,000 ರೂಪಾಯಿ ಕೊಡ್ತೀನಿ. 80,000ಕ್ಕೆ ಬರೀ 80,000 ರೂಪಾಯಿಗೆ 5 ಸೀಟರ್ ವೆಹಿಕಲ್ ಕೊಡ್ತೀನಿ ಸರ್. ಒಂದು 4 ಲಕ್ಷಕ್ಕೆ ಮಾಡಿಸ್ಕೊಡೋಣ ಸರ್. 3,90,000 ಕೊಡೋಣ ಬನ್ನಿ ಸರ್. 3,90,000ಕ್ಕೆ ನಿಮ್ಗೆ ವಿ ವರ್ಷ ಇನೋವಾ ಸಿಗ್ತಿರೋದು 1,65,000 ರೂಪಾಯಿ ಕೊಡ್ತೀನಿ ಸರ್. 1,65,000ಕ್ಕೆ ನಿಮ್ಗೆ 1,65,000 ರೂಪಾಯಿಗೆ 7 ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ನಾನು ಪ್ರೈಸಿಂಗ್ ಬಂದು ಕಡಿಮೆ ರೇಟಲ್ಲಿ ಕೊಡೋಣ ಸರ್. ಎಷ್ಟು? ಒಂದು 260 ಮಾಡ್ಬಿಡೋಣ. 2,50,000ಕ್ಕೆ ಫೈನಲ್ ಆಗ್ಬಿಡ್ಲಿ ಸರ್. 240 ಕೊಡಿ ಸರ್ ಸಾಕು. 2,40,000ಕ್ಕೆ SX VXI ವೇರಿಯಂಟ್ ನಿಮ್ಗೆ ಸಿಗ್ತಿರೋದು. 11 ಮಾಡಲ್ ಗಾಡಿ 95,000ಕ್ಕೆ ನಿಮ್ಗೆ ಒಮಿನಿ ಸಿಗ್ತಿರೋದು. ಈ ಗಾಡಿ ಬೇಕಾ ಆ ಗಾಡಿ ತಗೊಳ್ಳಿ 1,65,000. ಈ ಗಾಡಿ ಬೇಕಂದ್ರೆ 95,000ಕ್ಕೆ ಸರ್. ಇದು ಬಂದು ಒಂದು 17 ಲಕ್ಷ ಕೊಡೋಣ. ನೆಗೋಷಿಯಬಲ್ 16,500 ಸರ್. 16,75 ಮಾಡ್ಬಿಡಿ ಸರ್. ಅದನ್ನ ಖಂಡಿತ ಹೇಳ್ತೀನಿ. ಮಾರ್ಕೆಟ್ ಇಡೀ ಬೆಂಗಳೂರೆಲ್ಲ ಸುತ್ಕೊ ಬನ್ನಿ, ಇಲ್ಲೇ ಬೆಸ್ಟ್ ಪ್ರೈಸ್ ಅಂತ ಅನ್ಸ್ಬೇಕು ಅವ್ರಿಗೆ ಸರ್. ಸೊ ಈ ಕ್ವಿಟ್ ಬೇಕಂದ್ರೆ ನಿಮ್ಗೆ 2,65,000. ಇದು 4 ಲಕ್ಷ ಸಿಂಗಲ್ ಏರ್ ಬ್ಯಾಗ್ ಒಂದು ಬರುತ್ತೆ. ಆಗ ಬೇಕಂತಂದ್ರೆ 2,75,000 ಸರ್. ಅದು 2,75,000. ಬಜಾರಲ್ಲಿ 3 ಲಕ್ಷ ಹೇಳ್ತಾರೆ. 4,25,000 ಅದರಲ್ಲೂ ಹೊಸದಾಗಿ ಓಪನ್ ಆಗಿರೋದ್ರಿಂದ ಬನ್ನಿ ಸರ್. ಆಫರ್ ಅಲ್ಲಿ ಕೊಡೋಣ. ಯುಗಾದಿ ಗಣೇಶ ಹಬ್ಬದ ಆಫರ್ ಅಲ್ಲಿ ಕೊಡೋಣ ಸರ್. ಇದೇ ಗಾಡಿ ಬಜಾರಲ್ಲಿ ನಿಮ್ಗೆ 5.5 ಲಕ್ಷ ಹೇಳ್ತಾರೆ. ನಾವು ಖಂಡಿತ 5.5 ಲಕ್ಷ ಹೇಳಲ್ಲ ಸರ್. 5 ಲಕ್ಷ ಕೊಡೋಣ ಸರ್. ಸರ್ ಪ್ರೈಸ್ ಒಂದು 5.5 ಮಾಡೋಣ. ಕಮ್ಮಿ ಮಾಡಿ ಬನ್ನಿ ಸರ್. 5,30,000 ರೂಪಾಯಿ ಕೊಡ್ತೀನಿ ಸರ್. 5,30,000ಕ್ಕೆ ನಿಮ್ಗೆ ಆಲ್ಫಾ ಫುಲ್ ಟಾಪ್ ಅಂಡ್ ಗಾಡಿ, ಪುಷ್ ಬಟನ್ ಸ್ಟಾರ್ಟ್ ಗಾಡಿ ಸಿಗ್ತಿರೋದು ಸರ್. ಇದು ಗಾಡಿ ಬಜಾರಲ್ಲಿ 4.5 ಲಕ್ಷ ಯಾರು ಕೊಡಲ್ಲ, ಅದು ಕಮ್ಮಿ. ನಾನು 3,95,000 ರೂಪಾಯಿ ಕೊಡ್ತೀನಿ. 3,95,000ಕ್ಕೆ ಹೋಂಡಾ ಜಾಜ್. ಅದರಲ್ಲೂ ನನಗೆ ಗಾಡಿ ಇಷ್ಟ ಆಗಿದೆ. ಇನ್ನೊಂದು 5,000 ಕಮ್ಮಿ ಮಾಡಿ ಅಂದ್ರೆ 3,90,000 ರೂಪಾಯಿ ಮಾಡ್ಕೊಡ್ತೀನಿ ಬನ್ನಿ ಸರ್. ಒಂದು 4,30,000 ರೂಪಾಯಿ ಕೊಡೋಣ ಸರ್. 4,30,000ಕ್ಕೆ ಡೀಸೆಲ್ ವೇರಿಯಂಟ್ ಸ್ವಿಫ್ಟ್ ಡಿಸೈರ್ ನಿಮ್ಗೆ ಸಿಗ್ತಿರೋದು. 1 ಲಕ್ಷ ರೆಕಾರ್ಡೆಡ್ ತುಂಬಾ ಡಿಮ್ಯಾಂಡ್ ಆದ ವೆಹಿಕಲ್ ಸರ್. ಸರೇನ್ರಿ, ಎಲ್ಲರೂ ಹೆಂಗಾದ್ರೆ ನಾನು ಆರಾಮದೀನಿ. ನೆಕ್ಸ್ಟ್ ಕಾರ್ಸಿಗೆ ಬಂದಿದ್ದೀನಿ. ಮತ್ತೊಂದು ಬ್ರಾಂಚ್ ಓಪನ್ ಆಗಿದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ನೋಡ್ಬೋದು ನಾಗರಬಾವಿಯಲ್ಲಿ ಇದೆ. ಮೂರ್ತಿಯನ್ನ ಗೊತ್ತಿರ್ಬೋದು ಸರ್. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸರ್. ನಮಸ್ಕಾರ. ಹೆಂಗಿದ್ದೀರಾ? ಆರಾಮಾಗಿದ್ದೀನಿ ಸರ್. ಗೌರಿ ಗಣೇಶ ಹಬ್ಬದ ನಿಮ್ಗೆ ಶುಭಾಶಯಗಳು ಸರ್, ನಮ್ಮ ವೀಕ್ಷಕರ ಕಡೆಯಿಂದ. ಸೇಮ್ ಟು ಯು ಸರ್. ಅಂಡ್ ಈ ಸಲ ಹಬ್ಬಕ್ಕೆ ಜನ ಹೊಸ ಗಾಡಿಗಳು ಪರ್ಚೇಸ್ ಮಾಡ್ತಾರೆ, ಟಿವಿ ಎಲ್ಲ ಪರ್ಚೇಸ್ ಮಾಡ್ತಾರೆ. ಗಾಡಿ ತಗೊಳ್ಳೋರು ಜನ ಜಾಸ್ತಿ ಅಂತ ಹೇಳ್ಬೋದು ಸರ್. ಅವ್ರಿಗೆ 80 ಗಾಡಿ ಕಲೆಕ್ಷನ್ಸ್ ಇದೆ ಸರ್. ಎಲ್ಲಾ ಗಾಡಿ ಮೇಲೆ ಏನಾದ್ರು ಆಫರ್ ಇಡ್ತೀರಾ ಸರ್? ಹಂಗೆ ಸರ್ ಆಫರ್ ಅಂದ್ರೆ ಈಗ ಆಲ್ರೆಡಿ ನಾನು ಗಾಡಿನೇ ಆಫರ್ ಅಲ್ಲಿ ಕೊಡ್ತಾ ಇದ್ದೀನಿ. ಗಾಡಿನೇ ಆಫರ್ ಅಲ್ಲಿ ಕೊಡ್ತಾ ಇದ್ದೀನಿ. ಖಂಡಿತ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಸಾಲದ ಎಲ್ಲಾ ಗಾಡಿನೂ ನೀವು ನೋಡಿದ ಪ್ರಕಾರ ಎಲ್ಲಾ ಗಾಡಿನೂ ಗುಡ್ ಕಂಡೀಷನ್ ಆಗೋ ಗಾಡಿಗಳು. ಸಣ್ಣ ಪುಟ್ಟ ಕೆಲವೊಂದು ಇರ್ತವೆ, ಮಿಕ್ಕಿದವೆಲ್ಲ ಗಾಡಿಗಳೆಲ್ಲ ತುಂಬಾ ಚೆನ್ನಾಗಿದ್ದಾವೆ. ಕಸ್ಟಮರ್ ಬಂದ್ರೆ ಏನಿಲ್ಲ, ಅವರು ಒಂದು ರೌಂಡ್ ಒಂದು ಟೆಸ್ಟ್ ಡ್ರೈವ್ ಮಾಡ್ಬೋದು. ಇಲ್ಲ ಕಸ್ಟಮರ್ ಡೌಟ್ಸ್ ಇದ್ರೆ ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡ್ಸ್ಕೊಂಡು ತಗೊಂಡು ಹೋಗ್ಬೋದು. ಅವ್ರಿಗೆ ಏನಪ್ಪ ಖರ್ಚು ಬರುತ್ತೆ ಅಂತಂದ್ರೆ ಒಂದು ಆಯಿಲ್ ಸರ್ವಿಸ್ ಅಂತ ಖರ್ಚು ಬರುತ್ತೆ. ಮಿಕ್ಕಿದೆಲ್ಲ ಬಿಟ್ಟರೆ ಎಲ್ಲ ಗುಡ್ ಕಂಡೀಷನ್ ಗಾಡಿಗಳೇನೆ ಇಟ್ಟಿರೋದು. ಯಾಕಂದ್ರೆ ಹೊಸದಾಗಿ ಮಾಡಿರೋದ್ರಿಂದ ಗಾಡಿ ಚೆನ್ನಾಗೇ ಇರಬೇಕು ಅಂದ್ಬಿಟ್ಟು ಎಲ್ಲ ನೀಟಾಗಿ ಮಾಡಿದ್ದೀವಿ. ಗಾಡಿಗಳು ಎಲ್ಲ ಗುಡ್ ಕಂಡೀಷನ್ ಆಗಿ ಇಟ್ಟಿದ್ದೀವಿ ಸರ್. ಚೆನ್ನಾಗಿರೋ ಗಾಡಿಗಳು ಕಮ್ಮಿ ಪ್ರೈಸ್ ಅಲ್ಲಿ ಸಿಗಬೇಕು ಅಂತ ನಿಮ್ ಉದ್ದೇಶ ಅಲ್ವಾ? ಖಂಡಿತ. ಓಕೆ, ಅಡ್ರೆಸ್ ಹೋಗೋದ್ರೆ ಎಲ್ಲಿ ಬರುತ್ತೆ ಸರ್? ಏನಿಲ್ಲ ಸರ್, ಇಲ್ಲಿ ನೋಡಿ ಸರ್, ಅದು ಎದುರುಗಡೆ ಕಾಣಿಸ್ತಾ ಇರೋದು ನಂಬೂರ ತಿಂಡಿ ಹೋಟ್ಲು. ನಂಬೂರ ತಿಂಡಿ ಹೋಟ್ಲಿಂದ ಹಂಗೆ ಅಂಡರ್ ಪಾಸ್ ಆಗ್ತಿದ್ದಂಗೆನೆ ರೈಟ್ ಆಪೋಸಿಟ್ ನೋಡಿದ್ರೆ ನೆಕ್ಸ್ಟ್ ಕಾರ್ಸ್ ನೋಡಿ ಸರ್. ನೆಕ್ಸ್ಟ್ ಕಾರ್ಸ್ ಕಾಣಿಸ್ತಾ. ಹೌದು, ಇಲ್ಲೊಂದು ಬೋರ್ಡ್ ಇದೆ ನಿಮ್ಗೆ ನೆಕ್ಸ್ಟ್ ಕಾರ್ಸ್. ಅಲ್ಲಿ ಹೇಳಿದ್ನಲ್ಲ ಸರ್, ಅಂಡರ್ ಪಾಸ್ ಆಗ್ತಿದ್ದಂಗೆ ಅವ್ರಿಗೆ ಅಲ್ಲೋ ಬೋರ್ಡ್ ಕಾಣಿಸುತ್ತೆ. ಕನ್ಫ್ಯೂಸ್ ಆದ್ರೆ ನೋಡಿ ಸರ್, ಇಲ್ಲೂ ಕಾಣಿಸುತ್ತೆ. ಏನಿಲ್ಲ, ಅಂಡರ್ ಪಾಸ್ ಆಗ್ತಿದ್ದಂಗೆ ನೋಡ್ಬಿಟ್ರೆ ನಮ್ ನೆಕ್ಸ್ಟ್ ಕಾರ್ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಓಕೆ, ಅಂಡ್ ಲೋನ್ ಹೋಗೋದಾದ್ರೆ ಸರ್? ಸರ್ ಲೋನ್ ಹೋಗೋದಾದ್ರೆ 12 ಮಾಡಲಿಂದ ಲೋನ್ ಕೊಡ್ಸೋಣ. ಬಟ್ ಆದ್ರೆ ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ಲೋನ್ ಸಿಗುತ್ತೆ. 80% ಡೌನ್ ಪೇಮೆಂಟ್ ಕಟ್ಬೇಕಾಗುತ್ತೆ. ಮಿಕ್ಕಿದ್ ಬೇಕಾದ್ರೆ ನಾವು ಲೋನ್ ಮಾಡಿಸ್ಕೊಡೋಣ. ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಸೂಪರ್. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಸರ್? ಖಂಡಿತ ಮಾಡೋಣ ಸರ್. ಬನ್ನಿ ಸರ್. ಎಸ್ಪ್ರೆಸ್ಸೋ ಕ್ರಾಸ್ ಅಲ್ಲ, ಎಸ್ಪ್ರೆಸ್ಸೋ 20 ಮಾಡಲು ಸಿಂಗಲ್ ಓನರ್ ಗಾಡಿ. 42,000 ಓಡಿದೆ. ಜಿನಿಯನ್ ಮೀಟರ್ ಸಿಗುತ್ತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಯಾವ ವೇರಿಯಂಟ್ ಸರ್ ಇದು? ಸರ್ VXI ವೇರಿಯಂಟ್ ಆಗಿರುತ್ತೆ. ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಅಂಡ್ ಇಂಟೀರಿಯರ್ ಸಿಂಗಲ್ ಓನರ್ ಗಾಡಿ, ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ. ಎಸ್ಪ್ರೆಸ್ಸೋಗೆ ಒಂದು ಫೈನಲ್ ಪ್ರೈಸ್ ಸರ್ ಇದು ಬಂದು 20 ಮಾಡಲು ಸಿಂಗಲ್ ಓನರ್ 4,25,000 ರೂಪಾಯಿ ಕೊಡೋಣ ಸರ್. 4,20,000 ರೆಕಾರ್ಡೆಡ್ ಅಲ್ವಾ? 4,25,000 ಅದರಲ್ಲೂ ಹೊಸದಾಗಿ ಓಪನ್ ಆಗಿರೋದ್ರಿಂದ ಬನ್ನಿ ಸರ್. ಆಫರ್ ಅಲ್ಲಿ ಕೊಡೋಣ. ಯುಗಾದಿ ಗಣೇಶ ಹಬ್ಬದ ಆಫರ್ ಅಲ್ಲಿ ಕೊಡೋಣ ಸರ್. ಸರ್ 4,20,000 ರೂಪಾಯಿ ಕೊಡ್ತೀನಿ ಸರ್. 4,20,000ಕ್ಕೆ ನಿಮ್ಗೆ 20 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ, ಹಾಗೆ ನೆಕ್ಸ್ಟ್ ಮತ್ತೊಂದು ಸ್ವಿಫ್ಟ್ ಇರೋದು ಸರ್. ಶಿಫ್ಟ್ ಡಿಸೈರ್ ಸರ್ ಇದು. ಓಕೆ, ಡೀಸೆಲ್ ಗಾಡಿ VDI 2012 ಮಾಡಲು ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ಓಡಿರೋದು ಬಂದು 1,03,000 ಜಿನಿಯನ್ ಮೀಟರ್ ಸಿಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ಗಾಡಿ ಹುಡುಕ್ತಾ ಇರೋದ್ರೆ ಬನ್ನಿ. ಖಂಡಿತ 4.5 ಲಕ್ಷ ಹೇಳೋ ಪ್ರೈಸ್ಗೆ ಸರ್ ಒಂದು 4,30,000 ರೂಪಾಯಿ ಕೊಡೋಣ ಸರ್. 4,30,000ಕ್ಕೆ ಡೀಸೆಲ್ ವೇರಿಯಂಟ್ ಸ್ವಿಫ್ಟ್ ಡಿಸೈರ್ ನಿಮ್ಗೆ ಸಿಗ್ತಿರೋದು. 1 ಲಕ್ಷ ರೆಕಾರ್ಡೆಡ್ ತುಂಬಾ ಡಿಮ್ಯಾಂಡ್ ಆದ ವೆಹಿಕಲ್ ಸರ್. ಓಕೆ, ಆಲ್ ಓವರ್ ಕರ್ನಾಟಕದ ಜನ ಕೇಳ್ತಾರಲ್ವಾ ಸರ್? ಆಲ್ ಓವರ್ ಕರ್ನಾಟಕ ಕೇಳೋ ಅಂತ ಗಾಡಿ, ಅದರಲ್ಲೂ ಡೀಸೆಲ್ ಡಿಮ್ಯಾಂಡ್ ಗಾಡಿ. ಲೋನ್ ಆಗುತ್ತಾ ಸರ್ ಇದ್ರ ಮೇಲೆ? ಖಂಡಿತ ಮಾಡಿಸ್ಕೊಡೋಣ ಸರ್.
ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್ ನಾನೇ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ರೆಡ್ ಕಲರ್ ಅಲ್ಲಿ ಯೂತ್ ಸರ್, ಯಂಗ್ ಹುಡುಗರು ಕೇಳ್ತಾರಲ್ಲ, ಪೋಲೋ ಸರ್. ಪೋಲೋ GT ಸರ್, ಹೈಲೈನ್ ಟಾಪ್ ಅಂಡ್ ಮಾಡಲ್ ಗಾಡಿ, ಪೆಟ್ರೋಲ್ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ ನೋಡಿ. 1.2 ಅಲ್ವಾ ಸರ್? 1.2 ಇಂಜಿನ್ ಗಾಡಿ ತುಂಬಾ ಚೆನ್ನಾಗಿದೆ. ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಡಿರೋದು ಸರ್ ಇದು? ಸರ್ ಓಡಿರೋ ಬರೀ 84,000 ಸರ್. ರೆಕಾರ್ಡೆಡ್ ಸರ್. ಹೈಲೈನ್ ಇದೇ ಗಾಡಿ ಬಜಾರ್ ಅಲ್ಲಿ ನಿಮ್ಗೆ 5.5 ಲಕ್ಷ ಹೇಳ್ತಾರೆ. ನಾವು ಖಂಡಿತ 5.5 ಲಕ್ಷ ಹೇಳಲ್ಲ ಸರ್. 5 ಲಕ್ಷ ಕೊಡೋಣ ಸರ್. 5 ಲಕ್ಷಕ್ಕೆ 5 ಲಕ್ಷ ಕೊಡೋಣ ಬನ್ನಿ ಸರ್. ಇನ್ನ 5,000 ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ ಸರ್. 4,95,000 ರೂಪಾಯಿ ಕೊಡ್ತೀನಿ ಸರ್. 4,95,000ಕ್ಕೆ ಹೈಲೈನ್ ಪೋಲೋ GT ನಿಮ್ಗೆ ಸಿಗ್ತಿರೋದು. ಗಾಡಿ ಲೋನ್ ಆರಾಮಾಗಿ ಒಂದ್ 4 ಲಕ್ಷ ಆಗುತ್ತೆ. 4 ಲಕ್ಷ ಲೋನ್ ಆಗುತ್ತೆ. ಗಾಡಿ ಒಂದ್ ಸಣ್ಣ ಪುಟ್ಟ ಸ್ಕ್ರಾಚಸ್ ಕೂಡ ಇಲ್ಲ, ಗುಡ್ ಕಂಡೀಷನ್ ಆಗಿದೆ ಗಾಡಿ. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್ ಸ್ವಿಫ್ಟಾ ಅಲ್ಲ ಸರ್, ಬೊಲೆನೋ. 2 ಗಾಡಿ ಇದೆ, ಇದೊಂದು ಬೊಲೆನೋ 3 ಗಾಡಿ ಇದಾವೆ ಸರ್. 3 ಗಾಡಿಗಳಿದೆ. ಗಾಡಿ ಕೊಡೋಣ ಹೇಳಿ ಸರ್. ಇದು ಬಂದು 2019 ಮಾಡಲು ಸಿಂಗಲ್ ಓನರ್ ಗಾಡಿ, ಡೆಲ್ಟಾ ಗಾಡಿ, ಡೆಲ್ಟಾ ವೇರಿಯಂಟ್ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಬಂದು ಟೈರ್ ಕೂಡ ಚೆನ್ನಾಗಿದೆ, ಅಂಡ್ ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. ಗಾಡಿನೇ ಗುಡ್ ಕಂಡೀಷನ್ ಆಗಿದೆ ಸರ್. ನೀವು ಬಜಾರ್ ಅಲ್ಲಿ ರೇಟ್ ಯಾರು ಕೊಟ್ಟಿರಬಾರ್ದು ಸರ್. 5,90,000 ರೂಪಾಯಿ ಕೊಡ್ತೀವಿ. 5,90,000 ರೂಪಾಯಿಗೆ 19 ಮಾಡಲು ಸಿಂಗಲ್ ಓನರ್ ಗಾಡಿ ವಿತ್ ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಹಾಗೆ ಇನ್ನೊಂದು ಸರ್, ಆ ಕಲರ್ ಬೇಡ, ಈ ಕಲರ್ ಸರ್. ಈ ಕಲರ್ ಬಂದು ಗ್ರೇ ಕಲರ್, 16 ಮಾಡಲು ಸಿಂಗಲ್ ಓನರ್, ಆಲ್ಫಾ ಟಾಪ್ ಅಂಡ್ ಮಾಡಲು, ಪುಷ್ ಬಟನ್ ಗಾಡಿ. ಓಕೆ, ಪುಷ್ ಬಟನ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಕೆ, A to Z ಇದು ಬರುತ್ತೆ ನಿಮ್ಗೆ. ಫುಲ್ಲಿ ಗಾಡಿ ಟಾಪ್ ಅಂಡ್ ಆಗಿರೋದು, ಪುಷ್ ಬಟನ್ ಸ್ಟಾರ್ಟ್ ಆಗಿರೋದು ಗಾಡಿ, ಅಂಡ್ ರೆಕಾರ್ಡೆಡ್ ಸರ್ ಇದು ಸಿಗೋದು ಸರ್. ಖಂಡಿತ ಸಣ್ಣ ಪುಟ್ಟ ಅದು, ಯಾಕಂದ್ರೆ ನಮ್ಗೆ ಎಕ್ಸ್ಚೇಂಜ್ ಮೇಲೆ ಬರೋ ಗಾಡಿಗಳು ಕೆಲವೊಂದು ರೆಕಾರ್ಡೆಡ್ ಇರೋವ ಹೇಳ್ತೀನಿ, ಓಪನ್ ಆಗಿ ಹೇಳ್ತೀನಿ, ಕೆಲವೊಂದು ಚೆಕ್ ಮಾಡಿಸ್ಕೋಬೇಕಾಗುತ್ತೆ. ಪ್ರೈಸಿಂಗ್ ಸರ್, ಪ್ರೈಸ್ ಒಂದು 5.5 ಮಾಡೋಣ, ಕಮ್ಮಿ ಮಾಡಿ ಬನ್ನಿ ಸರ್. 5,30,000 ರೂಪಾಯಿ ಕೊಡ್ತೀನಿ ಸರ್. 5,30,000ಕ್ಕೆ ನಿಮ್ಗೆ ಆಲ್ಫಾ ಫುಲ್ಲಿ ಟಾಪ್ ಅಂಡ್ ಗಾಡಿ, ಪುಷ್ ಬಟನ್ ಸ್ಟಾರ್ಟ್ ಗಾಡಿ ಸಿಗ್ತಿರೋದು ಸರ್. i10 ಗ್ರ್ಯಾಂಡ್ ಸೂಪರ್ ಆಗಿದೆ ಗಾಡಿ, ಕ್ಲಾಸ್ ಆಗಿದೆ ಸರ್. ಗಾಡಿ ಓಡಿರೋದು 71,000, 14 ಮಾಡಲು, ಸಿಂಗಲ್ ಓನರು, ಅದರಲ್ಲೂ ಸ್ಪೋರ್ಟ್ಸ್ ವೇರಿಯಂಟ್, ಪುಷ್ ಬಟನ್ ಗಾಡಿ, ಪುಷ್ ಬಟನ್ ಸ್ಟಾರ್ಟ್. ಓಕೆ, ಪುಷ್ ಬಟನ್ ಸ್ಟಾರ್ಟ್ ಗಾಡಿ ತುಂಬಾನೇ ಚೆನ್ನಾಗಿದೆ. ಇಂಟೀರಿಯರ್ ನಿಮ್ಗೆ ತೋರಿಸೋದ್ರೆ ವೆಲ್ ಮೇಂಟೈನ್. 1-2 ಗಾಡಿ ನಿಮ್ಗೆ ಇಂಟೀರಿಯರ್ ತೋರಿಸ್ತೀನಿ. ಅಂಡ್ ಇಂಟೀರಿಯರ್ ಎಲ್ಲ ಗಾಡಿನೂ ತೋರಿಸೋಕ್ಕಾಗೋದಿಲ್ಲ, ಬಿಕಾಸ್ ತುಂಬಾ ಲೆಂತ್ ಆಗುತ್ತೆ. ಆಲ್ಮೋಸ್ಟ್ ಎಷ್ಟು ಸ್ಟಾಕ್ಸ್ ಇದೆ ಸರ್ ನಿಮ್ಮ ಹತ್ರ? ಸರ್ ಇವಾಗ ಪ್ರೆಸೆಂಟ್ ಒಂದು 50 ಗಾಡಿ ಇದಾವೆ ಸರ್. 50 ಗಾಡಿ ವೆಹಿಕಲ್ ಇದಾವೆ. 50ರಲ್ಲೂ ಎಲ್ಲಾ ಗಾಡಿ ಚೆನ್ನಾಗಿದಾವೆ. ಓಕೆ, ಅದ್ರಲ್ಲೂ ಎಲ್ಲ ಆಫರ್ ಅಲ್ಲೇ ಕೊಡ್ತೀನಿ ಸರ್ ಗಾಡಿಗಳು. ಎಲ್ಲ ಆಫರ್ ಅಲ್ಲೇ, ಎಲ್ಲ ಆಫರ್. ಮಾರ್ಕೆಟ್ ಚೆಕ್ ಮಾಡ್ಕೊಂಡು ಬರ್ಲಿ. ಖಂಡಿತ ಹೇಳ್ತೀನಿ, ಮಾರ್ಕೆಟ್ ಇಡೀ ಬೆಂಗಳೂರೆಲ್ಲ ಸುತ್ಕೊ ಬನ್ನಿ, ಇಲ್ಲೇ ಬೆಸ್ಟ್ ಪ್ರೈಸ್ ಅಂತ ಅನ್ಸ್ಬೇಕು ಅವ್ರಿಗೆ. ಬನ್ನಿ, ಆ ರೇಟ್ ಅಲ್ಲೇ ನಾನು ಕೊಡ್ತೀನಿ. ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ ಬರೀ 71,000 ಹೊಡಿದೆ. ಶೋರೂಮ್ ಹಿಸ್ಟ್ರಿ ಸಿಗುತ್ತೆ, ವಿತ್ ಲೋನ್ ಕೂಡ ಮಾಡಿಸ್ಬೋದು ಸರ್. ಪ್ರೊಫೈಲ್ ಚೆನ್ನಾಗಿದೆ, ಎಲ್ಲಿಗೆ ಬೇಕಾದ್ರೂ ಲೋನ್ ಕೂಡ ನಾನೇ ಮಾಡಿಸ್ಕೊಡ್ತೀನಿ. ಇದು ಬಂದು 4,25,000 ಕೊಟ್ಟಿಂಗ್ ಸರ್. ಎಷ್ಟು ಮಾಡೋಣ ನೀವು ಹೇಳ್ಬಿಡಿ ಸರ್, ಯಾಕಂದ್ರೆ ಆ ಕಂಡೀಷನ್ ಆಗೈತೆ ಗಾಡಿ. 4,05,000 ರೂಪಾಯಿ ಮಾಡ್ಬಿಡಿ ಸರ್. 4 ಲಕ್ಷ ರೌಂಡ್ ಫಿಗರ್ ಮಾಡ್ಬಿಡಿ ನನ್ನ ಕಡೆಯಿಂದ ಬಂದ್ರೆ ಸರ್. ಫೈನಲ್ ಟು ಫೈನಲ್ 4 ಲಕ್ಷ ಮಾಡಿ. ಓಕೆ, ಹಾಗೆ ನೆಕ್ಸ್ಟ್ ಜಾಜ್ ಅಲ್ವಾ ಸರ್? ಹೇಳಿ ಸರ್. ಜಾಜ್ ಸರ್, ಇದು ಬಂದು 2016 ಮಾಡಲು. ಇದು ಓಡಿರೋದು 71,000, ಜಿನಿಯನ್ ಮೀಟರ್ ಸಿಗುತ್ತೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒಂದು ರೀಪ್ಲೇಸ್ಮೆಂಟ್ ಕೂಡ ಇಲ್ಲ, ಒಂದು ಸಣ್ಣ ಪುಟ್ಟ ಸ್ಕ್ರಾಚಸ್ ಕೂಡ ಇಲ್ಲ ಸರ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಓನರ್ ಮಾತ್ರ 3 ಓನರ್ ಆಗಿದ್ದಾರೆ. 3,90,000 ರೂಪಾಯಿ ಕೊಡೋಣ. 3,90,000ಕ್ಕೆ ಹೋಂಡಾ ಜಾಜು ನಿಮ್ಗೆ. ಓನರ್ ಮಾತ್ರ 3 ಓನರ್, ಬಟ್ ಗಾಡಿ ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ಸರ್. ಗಾಡಿ ಆತರ ಇದೆ, ಟೆಸ್ಟ್ ಅಲ್ಲಿ ಇದೆ, ರೆಕಾರ್ಡೆಡ್ ಸಿಗುತ್ತೆ. ಲೋನ್ ಕೂಡ ಬೇಕಾದ್ರೆ ನಾನು ಮಾಡಿಸ್ಕೊಡ್ತೀನಿ. ರೆಕಾರ್ಡೆಡ್ ಗಾಡಿ ಖಂಡಿತ. ಯಾವ ವೇರಿಯಂಟ್ ಅಂತ ಹೇಳಿದ್ರಿ ಸರ್ ಇದು? ಸರ್ ಐವಿಟೆಕ್ ಎಸ್ ವರ್ಷನ್ ಗಾಡಿ ತುಂಬಾ ಚೆನ್ನಾಗಿದೆ. ಒಂದೇ ಒಂದು ಫೈನಲ್ ಪ್ರೈಸ್ 3rd ಓನರ್ ಆಗಿರುತ್ತೆ. ಮಾರ್ಕೆಟ್ಗೆ ಚಾಲೆಂಜ್ ಮಾಡಿ ಬರ್ಲಿ ಸರ್ ಅವರು. ಸರ್ ಇದು ಗಾಡಿ ಬಜಾರಲ್ಲಿ 4.5 ಲಕ್ಷ, ಯಾರು ಕೊಡಲ್ಲ, ಅದು ಕಮ್ಮಿ. ನಾನು 3,95,000 ರೂಪಾಯಿ ಕೊಡ್ತೀನಿ. 3,95,000ಕ್ಕೆ ಹೋಂಡಾ ಜಾಜ್. ಅದರಲ್ಲೂ ನನಗೆ ಗಾಡಿ ಇಷ್ಟ ಆಗಿದೆ, ಇನ್ನೊಂದು 5,000 ಕಮ್ಮಿ ಮಾಡಿ ಅಂದ್ರೆ 3,90,000 ರೂಪಾಯಿ ಮಾಡ್ಕೊಡ್ತೀನಿ. ಬನ್ನಿ ಸರ್, ಆರಾಮಾಗಿ ಮಾಡ್ಕೊಡ್ತೀರಾ? ಖಂಡಿತ ಮಾಡ್ಕೊಡ್ತೀನಿ ಸರ್. ಕಸ್ಟಮರು ಇಷ್ಟಪಡಬೇಕು, ನನಗೆ ಇಷ್ಟ ಆಗಿದೆ, ಒಂದು 5,000 ಹೆಚ್ಚು ಕಡಿಮೆ ಮಾಡಿ ಅಂದ್ರೆ 3,90,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. ಓಕೆ, i20 ಇರೋದು ಸರ್. ಸರ್ ಇದು i20 ಬಂದು 2014 ಮಾಡಲು, ಸಿಂಗಲ್ ಓನರು, ಸ್ಪೋರ್ಟ್ಸ್ ವೇರಿಯಂಟ್, ಓಡಿರೋದು 47,000, ಶೋರೂಮ್ ಹಿಸ್ಟ್ರಿ ಸಿಗುತ್ತೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ, ಗಾಡಿ ಮಾತ್ರ ಇದು ಕೂಡ ತುಂಬಾ ಚೆನ್ನಾಗಿದೆ. ಗಾಡಿ ಮಾತ್ರ ನೋಡಬಹುದು, ಕ್ಲಾಸ್ ಆಗಿದೆ ಸರ್. ಗಾಡಿ ಎಲ್ಲೂ ಡೆಂಟ್ ಸ್ಕ್ರಾಚ್ ಬರೋದಿಲ್ಲ. ಗಾಡಿ ಟೈರ್ ಕಂಡೀಷನ್ ನಿಮಗೆ ತೋರಿಸ್ತೀನಿ. ಸ್ಪೋರ್ಟ್ಸ್ ವೇರಿಯಂಟ್ ಅಂಡ್ ಫ್ಯಾಬ್ರಿಕ್ ಬರುತ್ತೆ. ಇಂಟೀರಿಯರ್ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ ಗಾಡಿ ಇಂಟೀರಿಯರ್ ಪಾರ್ಟ್ ಚೆನ್ನಾಗಿದೆ. ಒಂದ್ ಸರ್ತಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ ಬಂದ ನಂತರ. ಇದಕ್ಕೊಂದು ಫೈನಲ್ ಪ್ರೈಸ್ ಹೋಗೋದಾದ್ರೆ ಸರ್? ಗಾಡಿ ಕ್ಲಾಸ್ ಆಗಿದೆ, 5.5 ಲಕ್ಷ ಇದ್ರ ಕೋಟಿಂಗ್ ಬಂದು.
ಒಂದು 5,30,000 ರೂಪಾಯಿ ಕೊಡೋಣ. 5,30,000 ಅಂಡ್ ಡೌನ್ ಪೇಮೆಂಟ್ ಹೋಗೋದ್ರೆ ಒಂದು 30,000 ತಗೊಂಬಂದ್ರೆ ಆಗತ್ತಾ? ಸಿಬಿಲ್ ಚೆನ್ನಾಗಿದ್ರೆ ಸರ್ ಇಲ್ಲ, ಪ್ರೊಫೈಲ್ ಚೆನ್ನಾಗಿದ್ರೆ ಒಂದು 80% ಲೋನ್ ಆಗುತ್ತೆ. 80%. ಒಂದು 1 ಲಕ್ಷ ತಗೊಂಡ್ಬಂದ್ರೆ 1 ಲಕ್ಷ ತಗೊಂಡ್ಬಂದ್ರೆ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ. ಹಾಗೆ ಮತ್ತೊಂದು ಕ್ವಿಡ್ ಇರೋದು ಸರ್, ವೈಟ್ ಕಲರ್. ಸರ್ ಕ್ವಿಡ್ ಒಂದು 16 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಓಕೆ. ಬರೀ ಓಡಿರೋದು 43,000. 43,000 ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಇದು ತುಂಬಾ ಚೆನ್ನಾಗಿದೆ, 1 ರೂಪಾಯಿ ಕೆಲಸ ಇಲ್ಲ. ಗಾಡಿ ತಗೊಳ್ಳೋದು ಓಡಿಸೋದಷ್ಟೇ, ಗಾಡಿ ತಗೊಂಡು ಓಡಿಸೋದು ಅಷ್ಟೇ ಬಿಟ್ರೆ ಬೇರೆ ಏನ್ ಕೆಲಸನೂ ಇಲ್ಲ ಸರ್. ಕ್ಲಾಸ್ ಆಗಿದೆ ಗಾಡಿ. 43,000 ಓಡಿರೋ ಗಾಡಿ ಅಂತಂದ್ರೆ ಅದೇ ಕಂಡೀಷನ್ ಅಲ್ಲಿ ಇರ್ತದೆ ಗಾಡಿ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ, AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ. ಅಂಡ್ ವೈಟ್ ಕಲರ್ ಕ್ವಿಡ್ ಗೆ ಒಂದು ಪ್ರೈಸ್ ಹೋಗೋದಾದ್ರೆ ಸರ್ ಇದು ಸರ್ ಇದು ಬಂದು 2,75,000 ರೂಪಾಯಿ ಕೊಟ್ಬಿಡಿ. 2,75,000ಕ್ಕೆ ವೈಟ್ ಕಲರ್. ನಿಮ್ಗೆ ಈ ಕ್ವಿಡ್ ಬೇಡ, ಕ್ವಿಡ್ ಕ್ಲೈಮರ್ ಬೇಕಂತಂದ್ರೆ ಇರೋದು ಕ್ವಿಡ್ ಕ್ಲೈಮರ್ ಇರೋದು. ಇದು ಬೇಡ, ಇನ್ನೊಂದು ಕ್ಲೈಮರ್ ಇದು ಇದೆ ಗಾಡಿ ವೈಟ್ ಕಲರ್ ಅಲ್ಲಿ. ಈ ಗಾಡಿ ಡೀಟೇಲ್ ಹೇಳಿ ಸರ್. ಸರ್ ಇದು ಬಂದು 2018 ಮಾಡಲು ಕ್ಲೈಮ್ ಬರೋ ಒಂದು ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. ಓಡಿರೋದು ಬರೀ 28,000. ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. 28,000 ಬರೀ 28,000 ಓಡಿರೋದು. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಆಟೋಮೆಟಿಕ್ ಸರ್ ಇದು. ಆಟೋಮೆಟಿಕ್ ವೇರಿಯಂಟ್. ಆಟೋಮೆಟಿಕ್ ಅಂದ್ರೆ ಸಿಟಿ ಓಡಾಡಕ್ಕೆ ಆರಾಮಾಗಿರೋ ಆರಾಮಾಗಿ ಲೇಡೀಸು ಈ ಹುಡುಗರು ಓಡಿಸೋ ಅಂತವ್ರಿಗೆ ಬಹಳ ಈಸಿ ಆಗುತ್ತೆ. ಕ್ಲಚ್ ಇರಲ್ವಲ್ಲ, ಹೌದು, ಹಂಗಾಗಿ ಬಹಳ ಈಸಿಯಾಗಿ ಓಡಿಸ್. ಮೈಲೇಜ್ ಸರ್ ಮೈಲೇಜ್ ಒಂದು 18 ಬರುತ್ತೆ ಸರ್. ಓಕೆ. ಆಟೋಮೆಟಿಕ್ 18 ಬರುತ್ತೆ, ಮ್ಯಾನ್ಯುವಲ್ ಅಲ್ಲಿ 22-24 ಮೈಲೇಜ್ ಬರುತ್ತೆ. ಓಕೆ ಸರ್ ಇದು ಬಂದು ಕ್ಲಾಸ್ ಆಗಿದೆ ಗಾಡಿ. ಇದು ಬಂದು ಒಂದು 4,10,000 ಮಾಡೋಣ ಸರ್. 4,10,000 ನನ್ನ ಕಡೆಯಿಂದ ಬಂದ್ರೆ ಒಂದು 4 ಲಕ್ಷ ರೌಂಡ್ ಫಿಗರ್ ಮಾಡ್ಬಿಡಿ ಸರ್. ಮಾಡೋಣ ಬನ್ನಿ ಸರ್. ಓಕೆ. 4 ಲಕ್ಷಕ್ಕೆ ಕೊಡೋಣ ಬನ್ನಿ ಸರ್. ಸೂಪರ್. ಹಾಗೆ ನೆಕ್ಸ್ಟ್ ಮತ್ತೊಂದು ವೈಟ್ ಕಲರ್ ಅಲ್ಲಿ ಇರೋದು ಸರ್. ಸರ್ ಇದು ಬಂದು 2016 ಮಾಡಲು ಸೆಕೆಂಡ್ ಓನರ್. ಓಕೆ. ಇದು ಕೂಡ ಅಷ್ಟೇ ಜಾಸ್ತಿ ರನ್ ಆಗಿಲ್ಲ. 63,000 ಕಿಲೋಮೀಟರ್ ರನ್ ಆಗಿದೆ. ಜಿನಿಯನ್ ಮೀಟ್ರು. ಇದು ಕೂಡ ಆಕ್ಷನ್ ಫ್ರೀ ವೆಹಿಕಲ್. ಸದ್ಯಕ್ಕೆ ಪ್ರೆಸೆಂಟ್ ನಮ್ಮಲ್ಲಿ ಇರೋವೇನಪ್ಪ ಅಂತಂದ್ರೆ ಗಾಡಿ ಎಲ್ಲ ತುಂಬಾ ಚೆನ್ನಾಗಿರೋ ಗಾಡಿನೇ ಬಂದಿದ್ದಾವೆ ಸರ್. ಅದು ಕ್ಲಾಸ್ ಆಗಿದ್ದಾವೆ ಗಾಡಿಗಳು. ಅದರಲ್ಲೂ ರೇಟಲ್ಲೂ ಕೂಡ ನಾವು ರೀಸನಬಲ್ ರೇಟಲ್ಲಿ ಕೊಡ್ತೀವಿ. ಡೀಲರ್ ಪ್ರೈಸಲ್ಲಿ ಕೊಡ್ತೀನಿ ಸರ್. ಕಸ್ಟಮರ್ ಬೇರೆ ಅಲ್ಲ, ಡೀಲರ್ ಬೇರೆ ಅಲ್ಲ. ಡೀಲರ್ ಪ್ರೈಸಲ್ಲಿ ಕಸ್ಟಮರ್ಗೂ ನಾನು ಗಾಡಿ ಕೊಡ್ತೀನಿ ಸರ್. ಸರ್ ಇದು 2,65,000 ರೂಪಾಯಿ ಆಗುತ್ತೆ ಸರ್. 2,65,000 ರೂಪಾಯಿಗೆ 16 ಮಾಡಲು ಸೆಕೆಂಡ್ ಓನರ್ ಗಾಡಿ. ಬರೀ 63,000 ಓಡಿರೋಂಥ ಗಾಡಿ 2,65,000 ರೂಪಾಯಿ ಕೊಡ್ತೀನಿ ಸರ್. ಸೊ ಈ ಕ್ವಿಡ್ ಬೇಕಂದ್ರೆ ನಿಮ್ಗೆ 2,65,000. ಇದು 4 ಲಕ್ಷ ಸಿಂಗಲ್ ಏರ್ ಬ್ಯಾಗ್ ಒಂದು ಬರುತ್ತೆ. ಆಗ ಬೇಕಂತಂದ್ರೆ 2,75,000 ಸರ್. ಅದು 2,75,000. ಬಜಾರಲ್ಲಿ 3 ಲಕ್ಷ ಹೇಳ್ತಾರೆ. ನಾವು 3 ಲಕ್ಷ ಹೇಳೋದು ಬೇಡ. 2,75,000 ರೂಪಾಯಿಗೆ ಫೈನಲ್ ಮಾಡಿಕೊಡೋಣ. ಓಕೆ. ಹಾಗೆ ನೆಕ್ಸ್ಟ್ ಸಿಯಾಜ್ ಇರೋದು ಸರ್. ಸರ್ ಸಿಯಾಜ್ ಬಂದು 2017 ಮಾಡಲು ಸೆಕೆಂಡ್ ಓನರ್. ಡೆಲ್ಟಾ ವೇರಿಯಂಟ್ ಕೀ ಸ್ಟಾರ್ಟ್ ಬರುತ್ತೆ. ಬಟ್ ಗಾಡಿ ಮಾತ್ರ ಇದು ಗುಡ್ ಕಂಡೀಷನ್ ಆಗೈತೆ. ಓಕೆ. ಟೈರ್ ಕಂಡೀಷನ್ ನೋಡಬಹುದು. ಟೈರ್ ಕಂಡೀಷನ್ ಚೆನ್ನಾಗಿದೆ. ಇಂಟೀರಿಯರ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಬ್ಯಾಕ್ ವೈಫರ್, ಡಿಫಾಗರ್, ಒಳ್ಳೆ ಸಿಸ್ಟಮ್ ಕೂಡ ಇದೆ. ಲೆದರ್ ಸೀಟ್ಸ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಈ ಇದರಲ್ಲಿ ನಮ್ಮ ಸ್ಟಾಕ್ ಅಲ್ಲಿ ಗಾಡಿಗಳೆಲ್ಲ ತುಂಬಾ ಕ್ಲಾಸ್ ಆಗಿದೆ ಗಾಡಿಗಳು. ಪ್ರೈಸಿಂಗ್ ಏನ್ ಹೇಳ್ತೀರಾ? 17 ಸೆಕೆಂಡ್ ಓನರ್. ಓಕೆ ಸರ್ ಇದು 5,95,000 ಕೋಟಿಂಗ್. 5,65,000 ರೂಪಾಯಿ ಕೊಡೋಣ. 5,65,000ಕ್ಕೆ ಸಿಯಾಜು ಡೆಲ್ಟಾ ವೇರಿಯಂಟ್ ಅಂತ ಹೇಳಿ. ಡೆಲ್ಟಾ ವೇರಿಯಂಟ್ ಗಾಡಿ ಕ್ಲಾಸ್ ಆಗಿದೆ ಸರ್. ಓಕೆ. ತಗೊಂಡು ಏನೋ ಮಾಡ್ಸಂಗ. ಹಾಗೆ ಚಿಕ್ಕ ಗಾಡಿ ಬೇಡ, 7 ಸೀಟರ್ ನೋಡೋರಿಗೆ ಒಂದು ಗಾಡಿ ಇನೋವಾ ಸರ್. ಸರ್ ಇನೋವಾ ಬಂದು 2015 ಮಾಡಲು Z ವರ್ಷನ್ ಟಾಪ್ ಅಂಡ್ ಮಾಡಲು. ಓಕೆ. ಓನರ್ ಸೆಕೆಂಡ್ ಓನರ್ ಆಗಿರುತ್ತೆ. 6 ಸೀಟರ್ ವೆಹಿಕಲ್. ಮತ್ತೆ ರೀ ನಂಬರ್ ಸಮೇತ ನಾನು ಕೊಡ್ತೀನಿ ಸರ್. DL ಕೊಡೋದಿಲ್ಲ, DL ಕೊಡಲ್ಲ, KA ಕೊಡ್ತೀನಿ. ವಿತ್ ಮ್ಯಾಗ್ವಿಲ್ ಗಾಡಿ. ವಿತ್ A to Z ಗಾಡಿ ಅಂದ್ರೆ ಟಾಪ್ ಎಂಡ್ ಆಗಿರುತ್ತೆ ನಿಮಗೆ. ಟಾಪ್ ಎಂಡ್ ಆಗಿದೆ ಗಾಡಿ. ಮತ್ತೆ ಇದು ಕೂಡ ಬಂದು ರೀ ನಂಬರ್ ಸಮೇತ ನಿಮ್ಗೆ 15 ಲಕ್ಷಕ್ಕೆ ಆಗುತ್ತೆ. 15 ಲಕ್ಷ. 15 ಲಕ್ಷ ಓಡಿರೋದು ಸರ್. ಇದು ಸರ್ ಓಡಿರೋದು 1,76,000 ಓಡಿದೆ. ರೆಕಾರ್ಡೆಡ್. ಬೇಕಾದ್ರೆ ಒಂದ್ಸರಿ ಚೆಕ್ ಮಾಡಿಸ್ಕೋಬಹುದು. ಯಾಕಂದ್ರೆ ಯಾವುದೇ ಒಂದು ರೀತಿ ನೀವು ಯಾವುದೇ ಗಾಡಿ ತಗೊಳ್ಳಿ, ನಿಮಗೆ ಡೌಟ್ಸ್ ಇತ್ತಾ ಮೆಕ್ಯಾನಿಕ್ ಕರ್ಕೊಂಡು ತೋರಿಸ್ಕೊಳ್ಳಿ. ಇಲ್ಲ ಒಂದು ರೌಂಡ್ ಅಲ್ಲ, 2 ರೌಂಡ್ ನೀವು ಟೆಸ್ಟ್ ಡ್ರೈವ್ ಮಾಡಿ ಆಮೇಲೆ ಬೇಕಾದ್ರೆ ನೀವು ಪರ್ಚೇಸ್ ಮಾಡಿ ಸರ್. ಹೌದು. ಹಾಗೆ ನೆಕ್ಸ್ಟ್ SX4 ಸರ್. SX4 ಬಂದು 2011 ಮಾಡಲು ಸೆಕೆಂಡ್ ಓನರ್. VXI ಗಾಡಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಪೆಟ್ರೋಲ್ ವೇರಿಯಂಟ್ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್. ಓಕೆ. ಅಂಡ್ ಓಡಿರೋದು ಸರ್ ಇದು? ಸರ್ ಓಡಿರೋದು 88 ಚೇಂಜ್ ಓಡಿದೆ. ಪ್ರೈಸಿಂಗ್ ಬಂದು ಕಡಿಮೆ ರೇಟಲ್ಲಿ ಕೊಡೋಣ ಸರ್. ಎಷ್ಟು? ಒಂದು 2,60 ಮಾಡ್ಬಿಡೋಣ. 2,50,000ಕ್ಕೆ ಫೈನಲ್ ಆಗ್ಬಿಡ್ಲಿ ಸರ್. 2,40 ಕೊಡಿ ಸರ್ ಸಾಕು. 2,40,000ಕ್ಕೆ SX VXI ವೇರಿಯಂಟ್ ನಿಮಗೆ ಸಿಗ್ತಿರೋದು. 11 ಮಾಡಲ್ ಗಾಡಿ. 11 ಮಾಡಲ್. 2,40,000 ರೂಪಾಯಿ ಕೊಡೋಣ ಸರ್. ಓಕೆ. ಹಾಗೆ ಇನ್ನೊಂದು ಗಾಡಿ ಸರ್. 2 ಗಾಡಿಗಳು ಆಲ್ಮೋಸ್ಟ್ ಯಾವುದು ಸರ್? UP ಹೇಳಿ ಸರ್. ಇದು ಬಂದು 2018 ಮಾಡಲು Z ವರ್ಷನ್. ಫುಲ್ ಟಾಪ್ ಅಂಡ್ ಮಾಡಲು. ಇದು ಪುಷ್ ಬಟನ್ ಸ್ಟಾರ್ಟ್, ಅದು ಪುಷ್ ಬಟನ್ ಸ್ಟಾರ್ಟ್. ಇದು ಕೂಡ ರೀ ನಂಬರ್ ಮಾಡಿಸ್ಕೊಡ್ತೀನಿ ಸರ್. ಓಕೆ. ಹರಿಯಾಣ ನಂಬರ್ ಆಗಿರುತ್ತೆ. ಇದು ಕರ್ನಾಟಕ ನಂಬರ್ ಮಾಡಿಸ್ಕೊಡೋದು ಅವ್ರ ಜವಾಬ್ದಾರಿ ಆಗಿರುತ್ತೆ. ಖಂಡಿತ ಅದೆಲ್ಲ ನಮ್ ಜವಾಬ್ದಾರಿ ಇರುತ್ತೆ. ಏನೇ ಕೇಸ್ ಇರ್ಲಿ ಏನೇ ಇರ್ಲಿ ಎಲ್ಲ ಒಂದು ನಾವು ರೆಡಿ ಮಾಡಿ ವಿತ್ ಕ್ಲಿಯರ್ ಮಾಡ್ಕೊಡ್ತಾರೆ. ಎಲ್ಲ ಕ್ಲಿಯರ್ ಮಾಡಿ ವಿತ್ ರನ್ನಿಂಗ್ ಕೊಡ್ತೀವಿ ಸರ್.
ರೀ ನಂಬರ್ ಸಮೇತ ಕೊಡ್ತೀವಿ. ಪ್ರೈಸಿಂಗ್ ಸರ್? ಪ್ರೈಸಿಂಗ್ ಬಂದು 21 ಲಕ್ಷ. ಕಮ್ಮಿ ಮಾಡಿ 20 ಲಕ್ಷ ಮಾಡಿ ಸರ್. 20 ಲಕ್ಷಕ್ಕೆ ನಿಮ್ಗೆ ಹರಿಯಾಣ ವಿತ್ ಕರ್ನಾಟಕ ನಂಬರ್ ಸಿಗ್ತಿರೋದು. ಕರ್ನಾಟಕ ನಂಬರ್ ವಿತ್ ಸಮೇತ ಝಡ್ ವೇರಿಯಂಟ್ ಆಗಿರೋದು. ಓಡಿರೋದು ಎಷ್ಟು ಅಂತ ಹೇಳಿದ್ರಿ ಸರ್? ಸರ್ ಇದು ಓಡಿರೋದು ಒಂದ್ 2 ಲಕ್ಷ ಓಡಿರ್ಬೋದು. 2 ಲಕ್ಷ ಒಂದು ಅಪ್ರಾಕ್ಸಿಮೇಟ್ ಹೇಳ್ತಾ ಇದೀನಿ. ನಾನು ಕಿಲೋಮೀಟರ್ ನೋಡಿಲ್ಲ. ಡೌಟ್ಸ್ ಇದ್ರೆ ಒಂದ್ಸರಿ ಚೆಕ್ ಮಾಡ್ಕೊ. ಬಟ್ ರೆಕಾರ್ಡೆಡ್ ಗಾಡಿ. ಹಾಗೆ ಮತ್ತೊಂದು ಇರೋದು ಸರ್ UP ಪಾಸಿಂಗ್. ಸರ್ ಇದು ಬಂದು 2018 ಮಾಡಲ್. ಇದನ್ನು ಓಕೆ ಇನೋವಾ ಕ್ರಿಸ್ಟಾ. ಇದು ಸೆಕೆಂಡ್ ಓನರ್ ಆಗಿರುತ್ತೆ. ಯಾಕಂದ್ರೆ ಎಲ್ಲ NOC ಬಂದಿದ್ದಾವೆ. ರೀ ನಂಬರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ವೇರಿಯಂಟ್ ಬಂದು ಸರ್ ಇದು G ವರ್ಷನ್. ಓಕೆ G ವರ್ಷನ್ ಕೀ ಸ್ಟಾರ್ಟ್ ಇರುತ್ತೆ. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಗಾಡಿ ಬಗ್ಗೆ ಏನು ಮಾತಾಡೋಂಗಿಲ್ಲ. ಗಾಡಿ ಗುಡ್ ಕಂಡೀಷನ್ ಆಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಇದು ಬಂದು ಒಂದು 17 ಲಕ್ಷ ಕೊಡೋಣ. ನೆಗೋಷಿಯಬಲ್ 16.5 ಸರ್. 16.75 ಮಾಡ್ಬಿಡಿ ಸರ್. 16.75ಕ್ಕೆ ವಿತ್ ಕರ್ನಾಟಕ ನಂಬರ್ ಹೇಳ್ತಿರೋದು. ಕರ್ನಾಟಕ ನಂಬರು NOC ಆಪ್ಷನ್ ಇಲ್ಲ. ಡೈರೆಕ್ಟ್ ಆಗಿ ಕರ್ನಾಟಕ ನೀವು ಅವರೇ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. 16.75ಕ್ಕೆ ಈ ಗಾಡಿ ಸಿಕ್ತಿರೋದು ವಿತ್ ಪುಷ್ ಬಟನ್ ಸ್ಟಾರ್ಟ್ ಆಗಿರೋದು. ಸರ್ ದುಡಿಯೋರ್ಗೆ ಆಲ್ಮೋಸ್ಟ್ ಒಮಿನಿಗಳು ಕೇಳ್ತಾರೆ ಸರ್. ಈ ಮಾರ್ಕೆಟ್ ಅಲ್ಲಿ ಒಮಿನಿ ಸಿಗೋದು ತುಂಬಾ ಕಷ್ಟ ಆಗಿದೆ ಅಂತ. ತುಂಬಾ ಏನ್ ಸರ್, ತುಂಬಾನೇ ಕಷ್ಟ ಆಗ್ಬಿಡದೆ. ಪ್ರತಿಯೊಬ್ರು ಓಮಿನಿ ಇದೆಯಾ ಅಂತ ಕೇಳ್ತಾ ಇರ್ತಾರೆ. ಅದರಲ್ಲೂ ಕಡಿಮೆ ಬಜೆಟ್ ಅಲ್ಲಿ ಬೇಕು ನಮ್ಗೆ ಅಂತ ಕೇಳ್ತಾರೆ ಸರ್. ಬನ್ನಿ ಸರ್, ನಿನ್ನೆ ನೈಟ್ ಬಂದಿರೋ ಗಾಡಿಗಳು 2 ಗಾಡಿನೂ. ಬನ್ನಿ ಸರ್. ಇದು 7 ಮಾಡಲು ಸಿಂಗಲ್ ಓನರ್ ವಿತ್ LPG ಇದೆ. ವಿತ್ LPG ಸಿಂಗಲ್ ಓನರ್ ಗಾಡಿ ಸರ್. 1,65,000 ರೂಪಾಯಿ ಕೊಡ್ತೀನಿ ಸರ್. 1,65,000ಕ್ಕೆ ನಿಮ್ಗೆ 1,65,000 ರೂಪಾಯಿಗೆ 7 ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್ ನಾನು. ಗಾಡಿ ನೋಡಿ ಸರ್, ಒಂದು ರೌಂಡ್ ಗಾಡಿ ಏರ್ ಕಂಡೀಷನ್ ನಿಮ್ಗೆ ತೋರಿಸ್ತಿದ್ದೀನಿ. ಸೂಪರ್ ಆಗಿದೆ ಸರ್ ಗಾಡಿ. ಇಂಟೀರಿಯರ್ ನಿಮ್ಗೆ ನೋಡಬಹುದು. ಲೆದರ್ ಎಲ್ಲ ಚೆನ್ನಾಗಿದೆ. ನಿಮ್ಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆಯಲ್ಲ ಸರ್? ಅದಕ್ಕೆ ಎಲ್ಲ ಇದೆ ಸರ್. ಓಕೆ ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ಗಾಡಿ ಅಂತಂದ್ರೆ ತುಂಬಾ ಚೆನ್ನಾಗಿ ಇಟ್ಟಿರ್ತಾರೆ ಕಸ್ಟಮರ್. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ. ಅಂಡ್ ವಿತ್ LPG ನಿಮ್ಗೆ ತೋರಿಸ್ತಿದ್ದೀನಿ. ಅಂಡ್ LPG ಅಲ್ಲಿ ಮೈಲೇಜ್ ಸರ್? LPG ಮೈಲೇಜ್ ಬಂದು ಒಂದು 25 ಬರ್ಬೋದು. 20 ಮೇಲೆ ಅಂತ ಹೇಳ್ಕೊಳ್ಳಿ. 20 ಮೇಲೇನೆ ಬರುತ್ತೆ. ಓಕೆ 2 in 1 ಸರ್. ಇದು ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್, ಡೀಸೆಲ್. ಇದು LPG ಬೇಕಾದ್ರೆ LPG ಯೂಸ್ ಮಾಡ್ಕೋಬಹುದು. 1,65,000 ಅಂತ ಹೇಳಿ 1,65,000 ರೂಪಾಯಿ ಸರ್ ಇದು ಫೈನಲ್. ಯಾಕೆ ಅಂತಂದ್ರೆ ಗಾಡಿ ಕ್ಲಾಸ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ತಗೊಂಡೋಗಿ ನೀವೇನು ಮಾಡ್ಸೋ ತರಾನೇ ಇಲ್ಲ ಗಾಡಿ. ಅದು ಬೇಡ ನಮ್ಗೆ. ಇನ್ನೊಂದು ಗಾಡಿ ಇರೋದು ಸರ್. ಸರ್ ಬನ್ನಿ ಸರ್, ಅದು ಬೇಡವಾ? ಇದ್ರ ಇನ್ನೂ ಕಡಿಮೆ ಕೊಡ್ತೀನಿ ಬನ್ನಿ ಸರ್. 2000 ಮಾಡಲು. ಓನರ್ ಮಾತ್ರ 4 ಓನರ್ ಆಗಿದ್ದಾರೆ. ಇದು ಕೂಡ ಗುಡ್ ಕಂಡೀಷನ್ ಗಾಡಿ. ಕ್ಲಾಸ್ ಆಗಿದೆ ಗಾಡಿ. 95,000 ರೂಪಾಯಿಗೆ ಆಗುತ್ತೆ ಇದು. 95,000ಕ್ಕೆ ನಿಮ್ಗೆ ಒಮಿನಿ ಸಿಕ್ತಿರೋದು. ಈ ಗಾಡಿ ಬೇಕಾ ಆ ಗಾಡಿ ತಗೊಳ್ಳಿ. 1,65,000. ಈ ಗಾಡಿ ಬೇಕಂದ್ರೆ 95,000ಕ್ಕೆ. ಬಟ್ ಓನರ್ ಈ ಗಾಡಿ ಮೇಲೆ ನೋಡೋದಿಲ್ಲ ಆಕ್ಚುಲಿ ಸರ್. ಓನರ್ ನೋಡೋಲ್ಲ. ಗಾಡಿ ಒಂದ್ ರೌಂಡ್ ಓಡಿಸ್ ನೋಡ್ಕೊಳ್ಳಿ. ಓಕೆ ಕಸ್ಟಮರ್ ಒಂದ್ ರೌಂಡ್ ಓಡಿಸ್ ನೋಡ್ಕೊಳ್ಳಿ. 14 ಮಾಡಲು 15 ಮಾಡಲು ಇದ್ರ ಮುಂದೆ ನಿಲ್ಲು. ಆ ಕಂಡೀಷನ್ ಆಗೈತೆ ಗಾಡಿ. ರನ್ನಿಂಗ್ ಇನ್ನಿಂಗ್ ಎಲ್ಲ ಮಸ್ತ್ ಇದೆ. ಓಕೆ ಹಾಗೆ ಮತ್ತೊಂದು ಮಾರುತಿ ವ್ಯಾಗನರ್ ಡೂಸ್ LXi ವೇರಿಯಂಟ್ ಸರ್. ಇದು ಹೇಳಿ ಸರ್. ಇದು LXi 2009 ಮಾಡಲು ಸೆಕೆಂಡ್ ಓನರ್ ಗಾಡಿ. ಇದು ಕೂಡ ವಿತ್ LPG ಇದೆ. ವಿತ್ LPG ಇದೆ ಗಾಡಿ. ತುಂಬಾ ಚೆನ್ನಾಗಿದೆ. ಕಂಪನಿಯಿಂದಾನೇ ಬಂದಿರೋದು. ಇಲ್ಲ ಫಿಟೆಡ್ ಆಗಿದೆ ಸರ್. ಫಿಟೆಡ್ ಆಗಿ RC ಕಾರ್ಡ್ ಅಲ್ಲೆಲ್ಲ ಎಂಟ್ರಿ ಇರುತ್ತೆ. ಇದು ಬಂದು ಗಾಡಿದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ಚೆನ್ನಾಗಿದೆ. ಪ್ರೈಸಿಂಗ್ ಸರ್ ವಿತ್ FC ಇನ್ಶೂರೆನ್ಸ್ ಎಲ್ಲ ಲ್ಯಾಪ್ಸ್ ಇದೆ. ಮಾಡ್ಕೊಡ್ಬೇಕು ಸರ್. FC ಇನ್ಶೂರೆನ್ಸ್ ಎಲ್ಲ ನಾನೇ ಮಾಡಿಸ್ಕೊಡ್ತೀನಿ. 1,85,000 ರೂಪಾಯಿ ಆಗುತ್ತೆ. 1,85,000 ಸರ್. 1,80,000 ಕೊಡ್ಲಿ ಸರ್. 1,80,000ಕ್ಕೆ ಮಾರುತಿ LXi ವೇರಿಯಂಟ್ ವಿತ್ ಫ್ರೆಶ್ FC ಇನ್ಶೂರೆನ್ಸ್ ವಿತ್. ಓಕೆ ಗಾಡಿ ಮಾತ್ರ ಚೆನ್ನಾಗಿದೆ ನೋಡಬಹುದು. ಗಾಡಿ ಚೆನ್ನಾಗಿದೆ ಸರ್. ತೋರಿಸ್ತೀನಿ ಇಂಟೀರಿಯರ್ ನಿಮ್ಗೆ. ಗಾಡಿ ತೋರಿಸ್ತೀನಿ. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮ್ಗೆ. ಗಾಡಿ ಅಂಡ್ ಹಾಗೆ ಹೋಗೋದಾದ್ರೆ ನೆಕ್ಸ್ಟ್ ಗಾಡಿ ಸರ್ ಸ್ವಿಫ್ಟ್. ಸರ್ ಇದು ಬಂದು 2007 ಮಾಡಲು ಸೆಕೆಂಡ್ ಓನರ್ VXi ವೇರಿಯಂಟ್. ಪೆಟ್ರೋಲ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಓಡಿರೋದು ಸರ್ ಇದು? ಸರ್ ಓಡಿರೋದು ಒಂದು 69 79 ಓಡಿದೆ ಸರ್. ಕಿಲೋಮೀಟರ್ ಹೇಳ್ಬೇಕಂದ್ರೆ ನಾವೆಲ್ಲಾ ಗಾಡಿದು ಚೆಕ್ ಮಾಡಕ್ಕಾಗಲ್ಲ. ಅಪ್ರಾಕ್ಸಿಮೇಟ್ ಹೇಳಿರ್ತೀನಿ. ಅದನ್ನೇ ಹಿಡ್ಕೊಂಡು ನೀವು ಇಷ್ಟು ಹೇಳಿದ್ರಿ ಅಷ್ಟು ಹೇಳಿದ್ರಿ ಅಂತ ಕೇಳಕ್ ಹೋಗ್ಬೇಡಿ. ದಯವಿಟ್ಟು ಒಂದ್ಸರಿ ಬೇಕಾದ್ರೆ ಡೌಟ್ಸ್ ಇದ್ರೆ ಚೆಕ್ ಮಾಡಿಸ್ಕೊಳ್ಳಿ. ಪ್ರೈಸ್ ಬಂದು 2,35,000. ಕಮ್ಮಿ ಮಾಡಿ. 2007 ಅಲ್ವಾ ಸರ್? ವಿತ್ ಇನ್ಶೂರೆನ್ಸ್ 2,20,000 ರೂಪಾಯಿ ಕೊಡ್ತೀನಿ ಸರ್. ಕಮ್ಮಿ ಮಾಡಿ ಸರ್. ಒಂದೇ ಒಂದು ಫೈನಲ್ ಪ್ರೈಸ್. ಒಂದು ರೌಂಡ್ ಫಿಗರ್ ಇನ್ಶೂರೆನ್ಸ್ ರೌಂಡ್ ಫಿಗರ್ ಆಗ್ಬೋದಾ ಸರ್? ರೌಂಡ್ ಫಿಗರ್ 2,10,000. ಅದು 2,15,000 ಕೇಳಿದ್ರು ಕಸ್ಟಮರ್. ಹೌದಾ? ಪ್ರಾಮಿಸ್ ಕೇಳಿದ್ರು. ಒಂದು ಕೆಲಸ ಮಾಡಿ ಸರ್, ವಿತ್ 2,15,000ಕ್ಕೆ ವಿತ್ ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀನಿ. ಓಕೆ ಹಾಗೆ ಮತ್ತೊಂದು ಸ್ಯಾಂಟ್ರೋ ಸರ್. ಸ್ಯಾಂಟ್ರೋ ಬಂದು 18 ಮಾಡಲು ಸರ್. ಇದು ಓಕೆ 2018 ಮಾಡಲು ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಗಾಡಿ ಚೆನ್ನಾಗಿದೆ. ಇದು ಕೂಡ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಹೌದು ಹೌದು. ಆಮೇಲೆ ಏನಪ್ಪಾ ಇದು ಆಗಿರೋದು ನೀವು ಹೇಳಲ್ಲ ಅನ್ನೋದು ಬೇಡ. ಬಟ್ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಎಷ್ಟಾಗಿರುತ್ತೆ ಸರ್ ಇದು? ಸರ್ ಓಡಿರೋದು 89 ಏನೋ ಓಡಿರ್ಬೇಕು. ಓಕೆ ಅಂಡ್ ಕೂಡ ಒಂದ್ಸಾರಿ ಚೆಕ್ ಮಾಡಿಸ್ಕೊಂಡು ಒಳ್ಳೇದು. ನಿಮಗೆ ಡೌಟ್ಸ್ ಇದ್ರೆ ಮೆಕ್ಯಾನಿಕ್ ಕರ್ಕೊಂಡ್ ಬಂದು ಒಂದು ರೌಂಡ್ ಓಡಿಸ್ಕೊಳ್ಳಿ, ಚೆಕ್ ಮಾಡಿಸ್ಕೊಳ್ಳಿ. ಎಲ್ಲಾ ತರ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ಗಾಡಿ ತಗೊಂಡೋಗಿ ಸರ್. ಪ್ರೈಸಿಂಗ್ ಸರ್ ಇದು ಬಂದು 3,30,000 ಕೊಡೋಣ. 3,30,000. 3,50,000 ಕೋಟಿಂಗು.
3,25,000 ರೂಪಾಯಿಗೆ 18 ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ನಾನು. ಓಕೆ, ಹಾಗೆ ಇದನ್ನ ಹಿಂಗೆ ಹೋಗೋಣ ಬನ್ನಿ. ಹಾಗೆ ನೆಕ್ಸ್ಟ್ ಮತ್ತೊಂದು ಸ್ವಿಫ್ಟ್ ಇರೋದು ಸರ್. ಸರ್ ಇದು 18 ಮಾಡಲು, 2018 ಮಾಡಲು ಸಿಂಗಲ್ ಓನರ್ ಗಾಡಿ. 1,32,000 ಜಿನಿಯನ್ ಮೀಟರ್ ಸಿಗುತ್ತೆ. 1,32,000 ಅಂಡ್ ಗಾಡಿ ಮಾತ್ರ ಒರಿಜಿನಾಲಿಟಿ ಹೆಂಗಿದೆ ಹಂಗೆ ಇದೆ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಯಾವ ವೇರಿಯಂಟ್ ಸರ್ ಇದು? ಸರ್ ZXi ಪ್ಲಸ್ ಟಾಪ್ ಅಂಡ್ ಮಾಡಲು, ಫುಲ್ಲಿ ಟಾಪ್ ಅಂಡ್ ಪುಷ್ ಬಟನ್ ಸ್ಟಾರ್ಟ್. ಪ್ರೈಸಿಂಗ್ ಬಂದು ಸರ್ ಒಂದ್ ನಿಮಿಷ, ಅದೇ ನಾವು ರೆಡಿ ಮಾಡಿಸಿ ಮಾರಿದ್ರೆ 6 ಲಕ್ಷಕ್ಕೆ ಆಗುತ್ತೆ. ಇಲ್ಲ ಆಸ್ ಇಟ್ ಈಸ್ ಕಂಡೀಷನ್ ಅಂತಂದ್ರೆ 5 ಲಕ್ಷಕ್ಕೆ ಕೊಡ್ತೀನಿ ನಾನು. 5 ಲಕ್ಷಕ್ಕೆ 5 ಲಕ್ಷಕ್ಕೆ ಕೊಡ್ತೀನಿ. ಒಂದು 20,000 ರಿಂದ 25,000 ಖರ್ಚಿದೆ. ಓಕೆ, ಒಂದು ಕನ್ನೆಲ್ಲ ಸರ್ ರೆಡಿ ಮಾಡಿಸ್ಕೊಡ್ಬೇಕಾ ಹಂಗೆ ಕೊಡ್ಬೇಕಾ? ಕಸ್ಟಮರ್ಗೆ ಬಿಟ್ಟಿದ್ದು. ಅದೇ ನಾನು ಹೇಳೋದು, ಯಾರು ಬೇಕಾದ್ರೆ ಚಾಯ್ಸ್ ಮಾಡ್ಕೊಬೋದು, ಯಾವ ರೀತಿ ಬೇಕಾದ್ರೆ ಚಾಯ್ಸ್ ಮಾಡ್ಕೋಬೋದು. ಓಕೆ, ರೆಡಿ ಮಾಡಿಸ್ಬೇಕು ಅಂದ್ರೆ ಕೊಡ್ತೀನಿ, ಇಲ್ಲ ಆಸ್ ಇಟ್ ಈಸ್ ಕಂಡೀಷನ್ ಅಂದ್ರೆ 5 ಲಕ್ಷ ಕೊಡ್ತೀನಿ ಸರ್. ಓಕೆ, ಹಾಗೆ ವೈಟ್ ಕಲರ್ ಅಲ್ಲಿ ಮತ್ತೊಂದು ಸ್ವಿಫ್ಟ್ ಇರೋದು ಸರ್. ಸರ್ ಇದು ಬಂದು 2010 ಮಾಡಲು ಸೆಕೆಂಡ್ ಓನರ್ ಗಾಡಿ. ಓಕೆ, ಯಾವ ವೇರಿಯಂಟ್ ಸರ್ ಇದು? ವಿಡಿಐ ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್, ಎಸಿ, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ. ಓಕೆ, ಓಡಿರೋದು ಸರ್ ಇದು? ಸರ್ ಇದು ಬಂದು ಅಷ್ಟೇನೆ ಒಂದು 80 ಚೇಂಜ್ ಓಡಿರ್ತದೆ. ಓನರ್ ಸೆಕೆಂಡ್ ಓನರ್. ಪ್ರೈಸಿಂಗ್? ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಇನ್ಶೂರೆನ್ಸ್ ಕಟ್ಕೊಡೋದಾದ್ರೆ ಒಂದು 2,85,000 ರೂಪಾಯಿಗೆ ವಿತ್ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ ಸರ್. 2,85,000. 2,85,000ಕ್ಕೆ ಡೀಸೆಲ್ ವೇರಿಯಂಟ್ ಗಾಡಿ ಮಾಡ್ಕೊಡೋಣ. ಹಾಗೆ ಚಿಕ್ಕ ಗಾಡಿ ಸರ್, ಕಲಿಯೋರ್ಗೆ ಒಂದು ಗಾಡಿ ಅಂತ ಹೇಳ್ತಾರಲ್ವಾ, ಮಾರುತಿ 800. ಸೊ ಗಟ್ಟಿ ಗಾಡಿ ಅಂತ ಹೇಳ್ಬೋದು ಇದು ಅಲ್ವಾ ಸರ್? ಈಗ 800 ಅಂತಂದ್ರೆ ಬಜಾರಲ್ಲಿ ಎಲ್ಲಿ ಹುಡುಕಿದ್ರು ಸಿಗಲ್ಲ. ಹೌದು, ಯಾಕಂದ್ರೆ ನೀವು ಸಾಕಷ್ಟು ಕಡೆ ವಿಡಿಯೋ ಮಾಡಿರ್ತೀರಾ. 800 ಅಂತಂದ್ರೆ ಇದನ್ನ ಹಾಕಿ ಹುಡುಕಿದ್ರೂ ಸಿಗಲ್ಲ ಗಾಡಿಗಳು. 2003 ಮಾಡಲ ಸರ್, ಸೆಕೆಂಡ್ ಓನರ್ ಗಾಡಿ. ಒಂದು 75 ಲಕ್ಷ ವಿತ್ ಎಸಿ ಅಲ್ವಾ ಸರ್? ಎಸಿ ಇದೆ ಸರ್. ಎಸಿ ಇದೆಯಾ? ಎಸಿ ಇದೆ. ಓಕೆ, ಒಂದು 75,000 ರೂಪಾಯಿಗೆ ಆಗುತ್ತೆ. 75,000ಕ್ಕೆ ಎಸಿ ಗಾಡಿ, ಸೆಕೆಂಡ್ ಓನರ್ ಗಾಡಿ ನಿಮ್ಗೆ. ಸೆಕೆಂಡ್ ಓನರ್ ಗಾಡಿ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ? 28 FC ಇದೆ ಇದು ಗಾಡಿ. ಓಕೆ, ಡಾಕ್ಯುಮೆಂಟ್ ಏನು ಕಿರಿಕಿರಿ ಎಲ್ಲ. 75,000ಕ್ಕೆ ಗಾಡಿ ತಗೊಳ್ಳೋದು ಓಡಿಸೋದು ಅಷ್ಟೇ ಸರ್. ಓಕೆ, ಹಾಗೆ ನೆಕ್ಸ್ಟ್ ಸ್ಯಾಂಟ್ರಾ ಇರೋದು ಸರ್. ಸರ್ ಇನ್ನೊಂದು ನೋಡಿ ಸರ್, ಲೋ ಬಜೆಟ್ ಅಲ್ಲಿ ಕೆಲವರು ದೂರದಿಂದ ಕಾಲ್ ಮಾಡ್ತಾರೆ, ನಮ್ಗೆ ಯಾವ್ದನ ಒಂದು 5 ಸೀಟರಲ್ಲಿ ಕಾರ್ ಬೇಕಿದೆ ನಮಗೆ ಕಡಿಮೆ ಬಜೆಟ್ ಅಲ್ಲಿ ಅಂತ ಕೇಳ್ತಾರಲ್ಲ ಸರ್. ಫೋರ್ಡ್ ಫಿಯೆಸ್ಟಾ 2006 ಮಾಡಲು, 3rd ಓನರ್ ಆಗಿದೆ. 3rd or 4th ಆಗಿದೆ, ಅದು ಗೊತ್ತಿಲ್ಲ. ಬಟ್ ಗಾಡಿ ಕಡಿಮೆ ರೇಟಾಗಿ ಕೊಡ್ತೀನಿ. ಡೀಸೆಲ್ SXi ಪೆಟ್ರೋಲ್ ಗಾಡಿ, ಪೆಟ್ರೋಲ್ ವೇರಿಯಂಟ್. SXi ಪೆಟ್ರೋಲ್ ಗಾಡಿ, FC ರನ್ನಿಂಗ್ ಇದೆ, ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ ಸರ್. ಇದು ಬಂದು ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ನಿಮಗೆ 80,000 ರೂಪಾಯಿ ಕೊಡ್ತೀನಿ. 80,000ಕ್ಕೆ ಬರೀ 80,000 ರೂಪಾಯಿಗೆ 5 ಸೀಟರ್ ವೆಹಿಕಲ್ ಕೊಡ್ತೀನಿ ಸರ್ ನಾನು. ಓಕೆ, ಸ್ಯಾಂಟ್ರಾ ಒಂದು ನೋಡೋರಿಗೆ 2007 ಮಾಡಲ ಸರ್. 2007 ಸೆಕೆಂಡ್ ಓನರು. ಇದು ಬಂದು FC ರನ್ನಿಂಗ್ ಇದೆ, ಇನ್ಶೂರೆನ್ಸ್ ಅಂಡ್ ಲ್ಯಾಬ್ಸ್ ಇದೆ. FC ಬೇಕಾದ್ರೆ ಇದು ಇನ್ಶೂರೆನ್ಸ್ ಬೇಕಾದ್ರೆ ಮಾಡಿಸ್ಕೊಡ್ತೀನಿ. 1,55,000 ರೂಪಾಯಿ. 1,55,000 ವಿತ್ ಇನ್ಶೂರೆನ್ಸ್ ಆಗಿರುತ್ತೆ. ಜಿಂಗ್ ಆಗಿರೋದು 2 ಒಂದು 5,000 ಕಮ್ಮಿ ಮಾಡೋಣ ಬನ್ನಿ ಸರ್. 1,50,000. ಗಣೇಶ್ ಹಬ್ಬದ ಪ್ರಯುಕ್ತ 1,50,000 ರೂಪಾಯಿ ವಿತ್ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ. ಇನ್ಶೂರೆನ್ಸ್ 1,50,000 ನಿಮಗೆ ಗಾಡಿ ಸಿಕ್ತಿರೋದು. ಅಂಡ್ ಜಿಂಗ್ ಆಗಿರೋದು 2 ಪವರ್ ವಿಂಡೋಸ್ ಬರುತ್ತೆ, ಎಸಿ, ಪವರ್ ಶೇರಿಂಗ್ ಬರುತ್ತೆ. ಹಾಗೆ ಇನ್ನೋವಾ 2007 ಮಾಡಲು ವಿ ವರ್ಷನ್ 6 ಸೀಟರ್ ವೆಹಿಕಲ್, 7 ಸೀಟರ್ ಬರುತ್ತೆ. ಗಾಡಿ ಚೆನ್ನಾಗಿದೆ ಸರ್. ಓನರ್ ಮಾತ್ರ ಜಾಸ್ತಿ ಆಗಿದೆ, 4 ಓನರ್ ಆಗಿದೆ. ಓಡಿರೋದು 1,65,000 ರೆಕಾರ್ಡೆಡ್. ಬೇಕಾದ್ರೆ ಚೆಕ್ ಮಾಡಿಸ್ಕೋಬಹುದು ಸರ್. ಇದು ಬಂದು ಒಂದು 4 ಲಕ್ಷಕ್ಕೆ ಆಗುತ್ತೆ. 4 ಲಕ್ಷಕ್ಕೆ 3 ಲಕ್ಷ ಕಸ್ಟಮರ್ 4,50,000 ಹೇಳ್ತಾರೆ. ಒಂದು 4 ಲಕ್ಷಕ್ಕೆ ಮಾಡಿಸ್ಕೊಡೋಣ ಸರ್. 3,90,000 ಕೊಡೋಣ ಬನ್ನಿ ಸರ್. 3,90,000ಕ್ಕೆ ನಿಮಗೆ ವಿ ವರ್ಷನ್ ಇನೋವಾ ಸಿಗ್ತಿರೋದು. ಒಂದ್ಸರ್ತಿ ಬನ್ನಿ ನೋಡಿ, ಅದರಲ್ಲೂ ನೆಗೋಷಿಯೇಟ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಗಾಡಿ ಸರ್. ಇದು ಬಂದು ಸೆಲಾರಿಯಾ VXi. ಓಕೆ, ಮಾಡಲು ಬಂದು 20 ಮಾಡಲು, ಸಿಂಗಲ್ ಓನರ್ ಗಾಡಿ. 4.5 ಲಕ್ಷ ಹೇಳ್ತಾ ಇದೀವಿ. ಆಟೋಮೆಟಿಕಾ ಸರ್? ಇಲ್ಲ ಮ್ಯಾನ್ಯುವಲ್. ಓಕೆ, 86 89 ಚೇಂಜ್ ಕಿಲೋಮೀಟರ್ ಓಡಿದೆ. VXi ವೇರಿಯಂಟ್. ಎಷ್ಟು ಸರ್? ಒಂದು 4.5 ಮಾಡೋಣ, ಕಮ್ಮಿ ಮಾಡಿ. ನೀವೇ ಒಂದು ಮಾತು ಹೇಳ್ಬಿಡಿ ಸರ್. ನಾನು ಹೇಳಿದ್ರೆ ತುಂಬಾ ಕಮ್ಮಿ ಹೇಳ್ಬಿಡ್ತೀನಿ, ನೀವೇ ಹೇಳ್ಬಿಡಿ. ಒಂದ್ಸಾರಿ ಕೇಳಿ, ಅದ್ರಲ್ಲಿ ಏನಿದೆ, ಬೇಜಾರೇನಿಲ್ಲ. 4,10,000 ಕೊಡೋಣ ಸರ್. 4 ಲಕ್ಷ ರೌಂಡ್ ಫಿಗರ್ ಮಾಡ್ಬಿಡಿ. ಆಯ್ತು ಬನ್ನಿ ಸರ್, ಕೊಡೋಣ. 4 ಲಕ್ಷಕ್ಕೆ ನಿಮ್ಗೆ ಈ ಗಾಡಿ ಮ್ಯಾನ್ಯುವಲ್ 20 ಮಾಡಲು, ಸಿಂಗಲ್ ಓನರ್ ಗಾಡಿ. ಹಾಗೆ ಎರಡನೇ ಸ್ಯಾಂಟ್ರೋ ತೋರಿಸ್ತಿರೋದು ಸರ್, ಸ್ಯಾಂಟ್ರೋ ಜಿಂಗು ಬ್ಲಾಕ್ ಕಲರ್ ನೋಡೋರಿಗೆ ಈ ಗಾಡಿ ಅಂತ ಹೇಳ್ಬೋದು. ಅಂಡ್ ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಎಸಿ, ಪವರ್ ಶೇರಿಂಗು, 2 ಪವರ್ ವಿಂಡೋಸ್ ನಿಮಗೆ ಬರುತ್ತೆ. ಅಂಡ್ ಮೈಲೇಜ್ ಹೋಗೋದ್ರೆ ಆರಾಮಾಗಿ 18 ಬರುತ್ತೆ ಅಂತ ಹೇಳ್ಬೋದು. ಯಾವ ಮಾಡಲ್ ಸರ್ ಇದು? ಸರ್ ಇದು 2009 ಮಾಡಲು, ಸೆಕೆಂಡ್ ಓನರು, GLS. AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಫ್ರೆಶ್ FC ಇನ್ಶೂರೆನ್ಸ್ ಸರ್. ಇದು ಕೇವಲ ಬಂದು 1,75,000 ರೂಪಾಯಿ ಫೈನಲ್ ಆಗುತ್ತೆ. 1,75,000.
ವಿತ್ ಫ್ರೆಶ್ ಇನ್ಶೂರೆನ್ಸ್ ಎಫ್ಸಿ ಎಲ್ಲ ರನ್ನಿಂಗ್ 1,75,000 ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಓಕೆ ಜಿಂಗ್ ಆಗಿರೋದು. ನಿಮ್ಗೆ ಇಲ್ಲಿಂದ ಓಪನ್ ಆಗಿ ತೋರಿಸ್ಬಿಡ್ತೀನಿ ಯಾವ ತರ ಬರುತ್ತೆ. ಅದು ಫೈನಲ್ ರೇಟ್ 1,75,000 ಫೈನಲ್ ರೇಟ್. ಓಕೆ ಮೈಲೇಜ್ ಗಾಡಿ ಹೊಡ್ಕೋರ್ಗೆ ಒಂದು ಯಾನ್ ಇರೋದು ಸರ್. ಸರ್ ಇದು ಬಂದು 2012 ಮಾಡಲು 11-12 ಸಿಂಗಲ್ ಓನರ್ ಗಾಡಿ. ಗಾಡಿಗೆ ಎರ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಪವರ್ ವಿಂಡೋ ಒಂದು ಬರಲ್ಲ ಬಿಟ್ರೆ AC ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಗಾಡಿ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಚೆನ್ನಾಗಿದೆ ನೋಡಬಹುದು. ಅಂಡ್ ಡ್ಯಾಶ್ ಬೋರ್ಡ್ ಒಂದ್ ಸ್ವಲ್ಪ ಹೋಗಿದೆ ಸರ್. ಡ್ಯಾಶ್ ಬೋರ್ಡ್ ಹಾಕೊಡ್ತೀರಾ? ಯಾವ ಸರ್ ಇದು ಮೀಟರ್ ಸರ್? ಅದೆಲ್ಲ ರೆಡಿ ಮಾಡ್ಸೋಣ ಸರ್. ರೆಡಿ ಮಾಡ್ಕೊಡ್ತೀರಾ? ಅದೆಲ್ಲ ರೆಡಿ ಮಾಡಿಸ್ಕೊಡೋಣ. ಪ್ರೈಸಿಂಗ್ ಸರ್ ಸಿಂಗಲ್ ಓನರ್ ಗಾಡಿ ಆಗಿರೋದ್ರಿಂದ ಸರ್ 1 ಲಕ್ಷ 2 ಲಕ್ಷ ಕೊಟ್ಬಿಡೋಣ ಸರ್. 2 ಲಕ್ಷಕ್ಕೆ? ಹಾ 1,90,000 ಸರ್. 95,000 ಮಾಡಿ ಸರ್. 1,90,000 ಸಿಂಗಲ್ ಓನರ್ ಗಾಡಿ ಸರ್. ಅದು ಗಾಡಿ ಹೆಂಗಿದೆ ನೋಡಿ ಸರ್. ನೀವು ತಗೊಂಡೋಗಿ ಏನಾದ್ರು ಮಾಡ್ಸೋದಿದೆಯಾ ಕಸ್ಟಮರ್? ಸಿಂಗಲ್ ಓನರ್ ಗಾಡಿಗೆ ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಇರ್ಲಿ ಅಂದ್ರೆ ಅಲ್ವಾ? ಯಾಕಂದ್ರೆ ಕಸ್ಟಮರ್ ತಗೊಂಡೋಗಿ ಏನು ಮಾಡ್ಸೋ ಅಂತದ್ದು ಏನು ಇರಲ್ಲ. ಒಂದು ಸಣ್ಣ ಪುಟ್ಟ ಒಂದು ಆಯಿಲ್ ಸರ್ವಿಸ್ ಒಂದು ಮಾಡಿಸ್ಕೊಬಿಟ್ರೆ ಗಾಡಿ ಗುಡ್ ಕಂಡೀಷನ್ ಆಗಿದೆ, ತಗೊಂಡೋಗಿ ಸರ್. ಓಕೆ ಸರ್. ಇದು 18 ಮಾಡಲು ಸಿಂಗಲ್ ಓನರ್ ಪುಷ್ ಬಟನ್ ಟಾಪ್ ಅಂಡ್ ಮಾಡಲು ಗಾಡಿ ಸರ್. ಇವಾಗಷ್ಟೇ ಬಂದಿರೋದು. ಸಣ್ಣ ಪುಟ್ಟ ಕೆಲಸ ಇದೆ ಬಿಟ್ರೆ ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ ಸರ್. ಇದು ಬಂದು 4,25,000 ಹೇಳ್ತಾ ಇದೀನಿ ಸರ್. ಬರೀ ಒಂದು 4 ಲಕ್ಷ ಕೊಡೋಣ ಸರ್. 4 ಲಕ್ಷಕ್ಕೆ? 4 ಲಕ್ಷಕ್ಕೆ 18 ಮಾಡಲು ಸಿಂಗಲ್ ಓನರ್ ಟಾಪ್ ಅಂಡ್ ಮಾಡಲು ಗಾಡಿ ಸರ್. ಓಕೆ. ಹಾಗೆ ಪೋಲೋ ನೋಡೋರಿಗೆ ಒಂದು ರೆಡ್ ಕಲರ್ ಪೋಲೋ ಇರೋದು ಸರ್. ನೋಡಿ ಪೋಲೋ ಪೆಟ್ರೋಲು ತೋರಿಸಿದ್ದೀನಿ ಸರ್. ಇದು ಬಂದು ಡೀಸೆಲ್ ಗಾಡಿ, 12 ಮಾಡಲು ಸೆಕೆಂಡ್ ಓನರ್, ಹೈ ಲೈನು, ಟಾಪ್ ಅಂಡ್ ಮಾಡಲು ಗಾಡಿ ಸರ್. ಸರ್ ಇದು ಕೇವಲ ಬಂದು 2,85,000 ರೂಪಾಯಿ ಕೊಡ್ತೀನಿ. 2,85,000 ರೂಪಾಯಿ ಕೊಡ್ತೀನಿ ಸರ್. ಹೈ ಲೈನ್ ಟಾಪ್ ಅಂಡ್ ಮಾಡಲು ಗಾಡಿ. ಅದೇ ರೆಡ್ ಕಲರ್ ಅಲ್ಲಿ ಸ್ವಿಫ್ಟ್ ನೋಡೋರಿಗೆ ಸರ್. ಸರ್ 7 ಮಾಡಲಿದ್ದು ಸೆಕೆಂಡ್ ಓನರ್, LDI FC ಎಲ್ಲ ರನ್ನಿಂಗ್ ಇದೆ, ಇನ್ಶೂರೆನ್ಸ್ ಒಂದು ಲ್ಯಾಬ್ಸ್ ಇದೆ ಸರ್. ಇದು ಫೈನಲ್ ಬಂದು 2,20,000 ರೂಪಾಯಿ ಕೊಡ್ತೀನಿ. 2,20,000ಕ್ಕೆ ನಿಮಗೆ ಡೀಸೆಲ್ ಗಾಡಿ ಕೊಡ್ತೀನಿ ವಿತ್ ಮ್ಯಾಗ್ವಿಲ್. 5 ಮ್ಯಾಗ್ವಿಲ್ ಇದೆ ಸರ್. ಓಕೆ. ಹಾಗೆ ಮತ್ತೊಂದು ಇರೋದು ಸರ್ ಸಿಂಗಲ್ ಓನರ್ VXI ಶಿಫ್ಟ್ ಡಿಸೈರ್ 2,35,000. 2,25,000 ರೂಪಾಯಿ ಕೊಡ್ತೀನಿ ಸರ್. 2,25,000ಕ್ಕೆ ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇರೋದು ನಿಮ್ಗೆ. ಹಾಗೆ ನೆಕ್ಸ್ಟ್ ಸರ್ ಹೋಂಡಾ ಅಮೇಜ್ ಪೆಟ್ರೋಲ್ ಗಾಡಿ 15 ಮಾಡಲು ಥರ್ಡ್ ಓನರ್, ಬರೀ 2,85,000 ರೂಪಾಯಿ ಕೊಡ್ತೀನಿ. 2,85,000ಕ್ಕೆ ಓನರ್ ಸರ್. ಓನರ್ ಬಂದು ಥರ್ಡ್ ಓನರ್ ಆಗಿದೆ. ಹಾಗೆ ಮತ್ತೊಂದು ಇದು ಬಂದು 14 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ಗಾಡಿ. ಇದು ಕೂಡ ಅಮೇಜ್ ಗಾಡಿ. ಇದು ಕೂಡ ತುಂಬಾ ಚೆನ್ನಾಗಿದೆ ಗಾಡಿ. 3,35,000 ರೂಪಾಯಿ ಕೊಡ್ತೀನಿ. 3,35,000 ಬನ್ನಿ ಸರ್. 3,25,000 ರೂಪಾಯಿ ಕೊಡ್ತೀನಿ ಬನ್ನಿ ಸರ್. ಆಲ್ಟೋ 800 ಸರ್. ಸಿಂಗಲ್ ಓನರ್ ಗಾಡಿ 13-14 ಸಿಂಗಲ್ ಓನರ್ ಗಾಡಿ 1,65,000 ಕೊಡ್ತೀನಿ. 1,75,000 ರೂಪಾಯಿ ಕೊಡ್ತೀನಿ ಸರ್. 1,65,000ಕ್ಕೆ ಆಗಬಹುದಾ ಸರ್? ಸರ್ ಖಂಡಿತ ಆಗಲ್ಲ. 1,95,000 ಇದು ಕೋಟಿಂಗು. 1,75,000 ರೂಪಾಯಿ ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ 65,000 ಓಡಿರೋಂಥ ಗಾಡಿ. ಸ್ವಲ್ಪ ಏಫ್ರಾನ್ ಆಗಿದೆ, ಸಣ್ಣ ಪುಟ್ಟ ಕೆಲಸ ಆಗಿದೆ. ಓಕೆ. ಹಾಗೆ ಸ್ವಿಫ್ಟ್ ನೋಡೋರಿಗೆ ಸರ್ ಇದು 14 ಸಿಂಗಲ್ ಓನರ್ ಗಾಡಿ, LXI. ಓಕೆ. ಅಂದ್ರೆ AC ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ, ಪವರ್ ವಿಂಡೋ ಬರಲ್ಲ. ಇದು ಸಿಂಗಲ್ ಓನರ್ ಗಾಡಿ ಆಗಿರೋದ್ರಿಂದ ಶಿಫ್ಟ್ ಯಾರಾದ್ರೂ ಹುಡುಕ್ತಾ ಇರೋದ್ರಿಂದ ಕಡಿಮೆ ಬಜೆಟ್ ಅಲ್ಲಿ 3,35,000 ರೂಪಾಯಿ ಕೊಡ್ತೀನಿ ಸರ್. 3,35,000? 3,25,000 ರೂಪಾಯಿ ಕೊಡ್ತೀನಿ ಬನ್ನಿ ಸರ್. ಹಾಗೆ ನೆಕ್ಸ್ಟ್ ಡಸ್ಟರ್ ಇರೋದು ಸರ್. ಸರ್ ಇದು ಬಂದು 14 ಮಾಡಲು ಸೆಕೆಂಡ್ ಓನರ್ ಗಾಡಿ 85 PS ಡಸ್ಟರ್ ಗಾಡಿ. ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 4,45,000 ರೂಪಾಯಿ ಕೋಟಿಂಗ್ ಇದೆ. ಬನ್ನಿ ಸರ್. 4,30,000 ರೂಪಾಯಿ ಕೊಡ್ತೀನಿ ಸರ್. ಓಕೆ. ಹಾಗೆ ನೆಕ್ಸ್ಟ್ ಸರ್ ಇನ್ನೊಂದು ನೋಡಿ ಸರ್. ಅಮೇಜ್ ತುಂಬಾ ಗಾಡಿ 3 ಗಾಡಿ ಸ್ಟಾಕ್ ಇದಾವೆ. ಇದು 17 ಮಾಡಲು ಥರ್ಡ್ ಓನರ್ ಗಾಡಿ, ಬರೀ 3,20,000 ಕೊಡ್ತೀನಿ. 3,20,000ಕ್ಕೆ ಅಮೇಜ್ 17 ಮಾಡಲು ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಗಾಡಿ. 3,10,000 ರೂಪಾಯಿ ಕೊಡ್ತೀನಿ ಸರ್. ಓಕೆ. ಮತ್ತೊಂದು ಸ್ವಿಫ್ಟ್ ಇರೋದು ಸರ್. ಸರ್ ಇದು ಬಂದು 14 ಮಾಡಲು ಸಿಂಗಲ್ ಓನರ್ LXI 3,90,000 ಕೋಟಿಂಗ್ ಇದೆ. 3,75,000 ರೂಪಾಯಿ ಕೊಡ್ತೀನಿ. 3,75,000 ರೂಪಾಯಿ ಫೈನಲ್. ಓಕೆ. ಮತ್ತೊಂದು ಡಿಸೈರ್ ಇರೋದು ಸರ್. ಇದು ಬಂದು 15 ಮಾಡಲು ಸಿಂಗಲ್ ಓನರ್ VXI ಸರ್. ಇದು ಬಂದು 4,75,000. 4,50,000? 4,65,000 ಮಾಡಿ ಸರ್. ಬಜಾರಲ್ಲಿ 5 ಲಕ್ಷ ಓಡ್ತದ. 4,65,000ಕ್ಕೆ ಇದು ಮತ್ತೆ ಬೇಡ, ದೊಡ್ಡ ಗಾಡಿ ಬೇಕು ಅನ್ನೋರ್ಗೆ ಸರ್ ಟಾಟಾ ಆರ್ಯ 8 ಸೀಟರ್ ವೆಹಿಕಲ್ ಗಾಡಿ, ಗುಡ್ ಕಂಡೀಷನ್ ಆಗಿದೆ. 12 ಮಾಡಲು ಥರ್ಡ್ ಓನರ್. 4 ಲಕ್ಷ ಲೋನ್ ಆಗುತ್ತಾ ಸರ್? 12 ಇದು ಟಾಟಾ ಗಾಡಿಗೆ ಲೋನ್ ಆಗಲ್ಲ. ಓಕೆ. ಒಂದು ಡೌನ್ ಪೇಮೆಂಟ್ ಅಂದ್ರೆ ಫುಲ್ ಕ್ಯಾಶ್ ಅಂತಂದ್ರೆ ಒಂದು ಕಮ್ಮಿ ಮಾಡಿ. ಹಂಗಂದ್ರೆ ಎಷ್ಟು ಮಾಡೋಣ ಹೇಳ್ಬಿಡಿ ನೀವೇ ಒಂದು ಮಾತು. 8 ಸೀಟರ್ ಗಾಡಿ, ಗುಡ್ ಕಂಡೀಷನ್ ಗಾಡಿ. 4 ಲಕ್ಷ ನೀವ್ ಹೇಳ್ತಿದ್ರಲ್ವಾ? 4,70,000 ಮಾಡಿ ಸರ್. 4,70,000. 3,70,000 ಮಾಡಿ ಸರ್. 4,70,000 ಬೇಡ, 3,70,000ಕ್ಕೆ 8 ಸೀಟರ್ ಗಾಡಿ ನಿಮ್ಗೆ ಸಿಗ್ತದೆ. ಹಾಗೆ ನೆಕ್ಸ್ಟ್ ಗಾಡಿ ಸರ್. ಸರ್ I20 ಡೀಸೆಲ್ ಗಾಡಿ. ಸುಮಾರು ಜನ I20 ಡೀಸೆಲ್ ಅಂತಾರೆ. ಯಾವ ವೇರಿಯಂಟ್ ಸರ್ ಇದು? 12 ಮ್ಯಾಗ್ನಾ ವೇರಿಯಂಟ್. 1213 ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ನೋಡಿ. ಸಣ್ಣ ಪುಟ್ಟ ಏನು ಕೆಲಸ ಇಲ್ಲ, ಆರಾಮಾಗಿ ಗಾಡಿ ಡೀಸೆಲ್ ಹಾಕ್ಸ್ಕೊಂಡು ಓಡಿಸೋದು ಅಷ್ಟೇ ಆಗಿರುತ್ತೆ. ಪ್ರೈಸಿಂಗ್ ಸರ್ 3,25,000. 3 ಲಕ್ಷ
3,05,000 ಮಾಡಿ 3,05,000ಕ್ಕೆ ನಿಮ್ಗೆ ಈ ಗಾಡಿ ಸಿಗ್ತಿರೋದು. ಹಾಗೆ ನೆಕ್ಸ್ಟ್ ಇನ್ನೊಂದು ಆಟೋಮೆಟಿಕ್ ಇದೆ, ಓಕೆ ಕೊರೋಲಾ ಆಲ್ಟಿಸ್. ಓಕೆ ಕೊರೋಲಾ ಆಲ್ಟಿಸ್ 9 ಮಾಡಲು, ಫ್ರೆಶ್ ಆಪ್ಸಿ, ಇನ್ಶೂರೆನ್ಸ್ ಎಲ್ಲ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದು 2,75,000 ಆಗುತ್ತೆ. ಆಟೋಮೆಟಿಕ್ ಗಾಡಿ 75,000 ಆಟೋಮೆಟಿಕ್ ವೇರಿಯಂಟ್ ಕೊರೋಲಾ ಆಲ್ಟಿಸ್ ನಿಮಗೆ ಸಿಗ್ತದೆ. ಗಾಡಿ ಮಾತ್ರ ವೆಲ್ ಮೇಂಟೈನ್ಡ್, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಯಂ ಅಂಡ್ ಬ್ಯಾಕ್ ವೀಲ್ ಎಲ್ಲ ಬರುತ್ತೆ ನಿಮಗೆ. ಅಂಡ್ ಗಾಡಿ ತಗೊಂಡ್ರೆ ಖರ್ಚಿಲ್ಲ ಸರ್, ಸಣ್ಣ ಪುಟ್ಟ ಇರ್ತವೆ. ಸೆಕೆಂಡ್ಸ್ ಅಲ್ಲಿ ನೀವು ಯಾವ್ದೇ ಗಾಡಿ ತಗೊಳ್ಳಿ, ನಿಮ್ಮ ಕಂಡೀಷನ್ಗೆ 10,000 ಖರ್ಚು ಮಾಡ್ಬೇಕಾಗುತ್ತೆ. ಎಸ್ ಸರ್. ಹಾಗೆ ಜಸ್ಟ್ ಇವಾಗ ಬಂದಿರೋ ಗಾಡಿ ಸ್ವಿಫ್ಟ್ ಡಿಸೈರ್ ಸರ್, ಡೀಸೆಲ್ ವೇರಿಯಂಟ್, ವಿಡಿಯೋ ಆಗಿರೋದು ಸರ್, ಸೆಕೆಂಡ್ ಓನರ್ ಅಲ್ವಾ ಸರ್? ಇದು 16 ಮಾಡಲು, ಸೆಕೆಂಡ್ ಓನರ್, VDI ಡೀಸೆಲ್ ವೇರಿಯಂಟ್. ಓಡಿರೋದು ಬಂದು ಸರ್ ಒಂದು 90 ಚೇಂಜ್ ಓಡಿದೆ ಸರ್. ಇವಾಗ ಎಷ್ಟು ಜಸ್ಟ್ ಬಂದಿರೋದು, ಅದು ಕೂಡ ನೋಡಿಲ್ಲ. ಹೌದು, 90 ಚೇಂಜ್ ಓಡಿರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಪ್ರೈಸಿಂಗ್ ಎಷ್ಟು ಮಾಡೋಣ ಸರ್? ಒಂದು 5,500 ಮಾಡೋಣ ಸರ್. ಒಂದು ಫೈನಲ್ ಮಾಡಿಬಿಡಿ. ಏನ್ ಫೈನಲ್ ಸರ್? 5,15,000 ರೂಪಾಯಿ ಕೊಡ್ತೀನಿ ಸರ್. 5,15,000 ರೂಪಾಯಿಗೆ 16 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಈ ಗಾಡಿ 1 ಲಕ್ಷ ಡೌನ್ ಪೇಮೆಂಟ್ ಆದ್ರೆ ಆಗುತ್ತಾ? ಖಂಡಿತ ಮಾಡ್ಸೋಣ ಸರ್. ಪ್ರೊಫೈಲ್ ಚೆನ್ನಾಗಿರುತ್ತೆ. ಯಾವುದೊಂದಕ್ಕೂ ನಿಮಗೆ ಲೋನ್ ಬೇಕು, ಕಸ್ಟಮರ್ ಲೋನ್ ಅವಶ್ಯಕತೆ ಇದ್ರೆ ಪ್ರೊಫೈಲ್ ಚೆನ್ನಾಗಿದೆ 80% ಸರ್. ಓಕೆ.